ಹಲೋ, ಇನ್ನೇನು ಸಮಾಚಾರ? ಏನಪ್ಪ ಅವಾಗಲಿಂದ ಫೋನ್ ಮಾಡ್ತೀನಿ, ಬರೀ ಬಿಸಿ. ಯಾರು? ನಾನಪ್ಪ, ಗುರುಭ್ಯೋ ನಮಃ ಕಂದ. ಹಲೋ, ಎಲ್ಲಪ್ಪ ಏನೋ ಮಾತಾಡೋದು? ಬೆಂಕಿ ಇಟ್ಬಿಟ್ರೆ ಏನ್ ನಾವು. ಹಲೋ, ಏ ಟವರ್ ಇರತ್ತ, ಬಂದ್ ಮಾತಾಡಪ್ಪ ಒಂಚೂರು. ಆಯ್ತು ಹೇಳಿ ಸ್ವಾಮಿ. ಏನದು ನಿನ್ ಯಾವಾಗ ಫೋನ್ ಮಾಡಿದ್ರು ವಾಯ್ಸ್ ಒಂಥರ ಕೇಳಿಸುತ್ತಲ್ಲ, ಕೇಳಿಸೋದಿಲ್ಲ ಅರ್ಧ ಬರ್ಧ. ಹಲೋ, ಸವಾಸ ಮಾಡಿ ನಮ್ದೆಲ್ಲ ಗುಡಿಸಿ ಗುಂಟ ಅಂತ ಆಗೋಗ್ತದೆ. ಕಂದ ಹೇಳಿ ಸ್ವಾಮಿ. ಯಾಕ ಕಂದ? ಸುಮ್ಮನೆ ಉಣ್ಣಕ್ಕೆ ಕಂದ. ಅಲ್ಲ ಕಣೋ, ದಂಪತಿಗಳೆಲ್ಲ ಚೆನ್ನಾಗಿದ್ದೀರೇನೋ? ಹೊಟ್ಟೆಯಿಂದ ನನಗೆ ನೀರು ಕೊಡೋದಿಲ್ಲ ಕಂದ. ದಂಪತಿಗಳು ಚೆನ್ನಾಗಿರ್ಬೇಕು ಅಂತಲ್ವ ನಾನು ಪೂಜೆ ಮಾಡಿರೋದು. ಪೂಜೆ ಮಾಡ್ರಿ ಸ್ವಾಮಿ. ಹ್ಞೂ ಸ್ವಾಮಿ, ಹೂನಪ್ಪ ಕಂದ. ಬೆಳಗ್ಗೆ ನಮ್ಗೆ ಮಾಡಿ ಸ್ವಾಮಿ. ನಮಗೂ ಬೆಳಗ್ಗೆ ಪೂಜೆ ಮಾಡಿ ಸ್ವಾಮಿ. ಏನದು ಸರಿ ವಾಯ್ಸ್ ಸರಿ ಕೇಳಿಸ್ತಾನಿಲ್ಲ, ಟವರ್ ಇರುತ್ತೆ, ಬಂದ್ ಮಾತಾಡೋ. ನಮಗೂ ಪೂಜೆ ಮಾಡಿದ್ರು ಸ್ವಾಮಿ ಬೆಳಿಗ್ಗೆ, ಪಾದ ಪೂಜೆ. ಯಾರು? ಅಮ್ಮರು. ಯಾವ ಅಮ್ಮರು? ಪತಿ ಅಮ್ಮರು. ಪತ್ನಿ. ಪತ್ನಿ. ಏನ್ ಪೂಜೆನಾ? ಸ್ಯಾರಿನಾಗೆ ಪೂಜೆ ಮಾಡೇ ಬಿಟ್ರು. ಏ ನನಗೆ ಫೋನ್ ಕೊಟ್ಟಲ್ಲೋ, ಹ್ಞೂ ನಾನು ಏನು ಹೇಳಿಲ್ಲ ಕಣೋ. ನೀನು ಹ್ಞೂ ಟೂರ್ ಹೋಗಿದ್ದಲ್ಲ, ಹ್ಞೂ ನಾನು ಪೂಜೆ ಮಾಡ್ಬೇಕಾದ್ರೆ ನಿಂಗೆ ಲಕ್ಷ್ಮಿ ಅನ್ನೋರು ಫೋನ್ ಮಾಡಿದ್ಲು ಕಣೋ. ಅದು ಗ್ಯಾಪ್ನಾಗ ಬಂತು, ನಾನು ಹೇಳ್ದೆ ಕಣೋ. ಪೂರ್ತಿ ಹೇಳಿರಾ? ಹ್ಞೂ ಹೇಳ್ದೆ. ನಿನಗೆ ಫೋನ್ ಮಾಡಿದ್ದು ನಂಗೆಲ್ಲ ಗೊತ್ತಾಯ್ತು ಕಣ. ನಾನು ಪೂಜೆ ಮಾಡ್ತೀನಲ್ಲೋ, ಪೂಜೆ ಮಾಡ್ಬೇಕಾದ್ರೆ ಅವ್ರ ಮಗುನ ಅಯ್ಯಪ್ಪ ಸ್ವಾಮಿ ಕಳಿಸ್ಬೇಕಾಗಿತ್ತಲ್ಲ, ಅವಾಗ 10,000 ರೂಪಾಯಿ ನಿಂಗೆ ದುಡ್ಡು ಕೇಳಿಲ್ಲ, ನೀನ್ ಕೊಡ್ಲಿಲ್ಲ ಅಲ್ವನೋ? ನಿನ್ ಫೋನಾಗ ಮಾತಾಡೋದು ನನ್ಗೆಲ್ಲ ಗೊತ್ತಾಯ್ತು. ಅದಕ್ಕೆ ನೀನು ಧರ್ಮ ಪತ್ನಿಗೆ, ನನ್ನ ಶಿಷ್ಯೆ ಅವಳು ಯಾರೋ ವಿಶಾಲಮ್ಮ, ನೀನ್ ಅವಳಿಗೆ ಮೋಸ ಮಾಡ್ತಿದ್ದೀಯ, ಅದಕ್ಕೆ ನಿನ್ ಜೀವನ ಹಾಳಾಗಿ ಹೋಗ್ಬಾರ್ದು ಅಂತ ಇರೋ ಸತ್ಯ ಹೇಳ್ದೆ ಕಣ. ನೀನ್ ಅವಳ ಲಕ್ಷ್ಮಮ್ಮ ಸವಾಸ ಯಾಕ ಮಾಡ್ತಿರೋದು? ಆಯ್ತು, ಇನ್ನ ಹೇಳಿ, ಇನ್ನ ಹೇಳ್ಬಿಡಿ. ಇನ್ನ ಹೇಳ್ಬಿಡಿ, ಎಲ್ಲ ಪೂರ್ತಿ ಹೇಳ್ಬಿಟ್ಟು ನಮ್ಗೆ ಕಂದ ಹೇಳ್ಬಿಡಿ, ಎಲ್ಲ ಹೇಳಿ ಕಂದ. ಒಂದು ಕಷ್ಟದಲ್ಲಿ ನಿನ್ನ ವಿಚಾರಗಳನ್ನು ಮಾತನಾಡಿಕೊಂಡು, ನಿನ್ನ ಹೆಂಡತಿ ಮತ್ತು ದಂಪತಿಗಳಿಗೆ ನಿನ್ನ ವಿಚಾರಗಳನ್ನು ಹೇಳಿಕೊಂಡು, ನಿನಗೆ ಒಳ್ಳೇದಾಗ್ಲಿ, ನೀನು ಸುಖ ಭೋಜನ ಎಲ್ಲ ಮಾಡಿಕೊಂಡು ನೀನು ನೆಮ್ಮದಿಯಾಗಿ ಮನಿಕೊಂಡಿರ್ಬೇಕು, ರಾಜಕೀಯ ಪ್ರವೇಶ ಮಾಡಬೇಕು, ನೀನು ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಬೇಕು, ನೀನು ಕಾರಿನಲ್ಲಿ ಓಡಾಡಬೇಕು, ಒಡವೆಗಳನ್ನೆಲ್ಲ ಹಾಕೊಳ್ಬೇಕು, ನೀನು ಊರಿನ ಜನ ಎಲ್ಲ ಮುಂದೆ ತೋರಿಸ್ಕೊಂಡು ಎಲ್ಲ ಪಟ ಅಂತ ಮಾತಾಡ್ಕೊಂಡು, ಹೆಂಗೆ ಮಾತಾಡ್ಕೊಂಡು ಹೋಗಿ ಬಂದು ನೀನೆಲ್ಲ ಚೆನ್ನಾಗಿರ್ಬೇಕು ಅಂತ ಮಾತಾಡಿ ನನ್ನೆಲ್ಲ ನೋಡ್ಕೊಂಡು ನಾವು ಮಾಡಿ ಪೂಜೆ ಪುರಸ್ಕಾರಗಳೆಲ್ಲ ಮಾಡಿಕೊಂಡು, ಬತ್ತಿ ಅಂಗೂರ ಮತ್ತು ಕರ್ಪೂರ ಪೂಜೆ ಉದ್ಘಾಟನೆಗಳನ್ನ ಮಾಡಿಕೊಂಡು, ಕಾಯಿ ಹಣ್ಣು ಎಲ್ಲ ಹೊಡೆದುಕೊಂಡು, ನಿನಗೆಲ್ಲ ದಂಪತಿಗಳು ಎಲ್ಲ ಚೆನ್ನಾಗಿರ್ಬೇಕು ಅಂತ ನಾನು ಪೂಜೆ ಮಾಡಿಲ್ವನ್ನ ಕಂದ? ಈಗ ನೀನು ಹೊರಗೋಗ್ಬಿಟ್ರೆ ನೀನು ನಿಮ್ಗೆ ಪೂಜೆ ಮಾಡ್ಬಿಟ್ಟು ನಾನು ಹಂಗೆ ಪೂರ್ತಿ ಗುಂಡಲ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಿತ್ತ ಹಾಕ್ಬಿಡ್ತೀನಿ. ನೀನು ಹಿಂಗೆ ಒಂದೇ ಸಲ ಮಾತಾಡಿ ಹಂಗೆ ಹೊರಗೋಗ್ಬಿಡು. ಯಾಕೋ ಕಂದ? ಉಸಿರು ಕಟ್ಟಂಗೆ ಮಾತಾಡ್ತೀವಿ, ನನಗೆ ಆಗ್ತಲ್ಲ ಅದಂಗೆ ಆಯ್ತು. ಕಾಯಿನ ಕ್ಯಾಯ ಹಿಂಗೆ ಒಂದೇ ಸಮಕ್ಕೆ ಹಂಗೆ ಹೇಳ್ಕೊಂಡು ಹಂಗೆ ಹೊರಗೋಗ್ಬಿಡು. ಅಲ್ಲ ಕಣೋ ನೀನು. ಹಲೋ, ಒಂದೇ ಸಲ ಇದು ಫ್ಯಾಕ್ಟ್ರಿ ಸೈರನ್ ಕೂಗ್ದಲ್ಲ, ಕೂ అని ಕೂಗ್ತೀರಲ್ಲ ಒಂದೇ ಸಮಕ್ಕೆ ಕಂದ. ನೀನು ಸಿಗಂದೂರ್ಗೆ ಹೋಗಿದ್ದೆ, ಅಲ್ಲಿಂದ ಕೊಲ್ಲೂರು ಮೂಕಾಂಬಿಕಾಗ್ ಹೋಗಿದ್ದೆ, ಅಲ್ಲಿಂದ ಮುರುಡೇಶ್ವರಕ್ಕೆ ಹೋಗಿದ್ದೆ, ಅಲ್ಲಿಂದ ಧರ್ಮಸ್ಥಳ ಮಾರ್ಗವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಇದ್ದು ನೀನು ಊಟ ಮಾಡ್ಕೊಂಡು ಬಂದಿರೋದು. ನೀನ್ ಎಲ್ಲಿ ಹೋಗ್ತೀಯ ಎಲ್ಲಿ ಬರ್ತೀಯ ನನಗೆಲ್ಲ ಗೊತ್ತಾಗುತ್ತೆ ಕಣ ಕಂದ. ಬರ್ಬೇಕಾದ್ರೆ ಆತ ಮಗಳಿದಳ ಲಕ್ಷ್ಮಿ, ಲಕ್ಷ್ಮಿ ಲಕ್ಷ್ಮಿ ಇನ್ನ 25 ಸಲ ಹೇಳು, ಇನ್ನು 150 ಸಲ ಹೇಳು, ನಮ್ಮ ಮನೆ ಬೆಂಕಿ ಇಕ್ಕು. ಈಗ ಒಂದ್ಸಲ ಹೇಳ್ಬೇಕು, ಸುಮ್ಮನೆ ಆಗ್ಬೇಕು. ಲಕ್ಷ್ಮಿ ಮಗ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ದುಡ್ಡು ಕೇಳಿದ್ರಲ್ಲ, ಯಾಕೋ ಕೊಟ್ಟಿಲ್ಲ ನೀನು? ಹೇಳು, ಇನ್ನ ಹೇಳು. ಎಲ್ಲ ಇದು ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತಾರಲ್ಲ ಹಂಗೆ. ಏನೋ ಕಂದ?
ಅದಕ್ಕೆ ನೋಡೋ, ತಾಳಿ ಕಟ್ಟಿರತಕ್ಕಂತ ವಿಶಾಲಮ್ಮ ನನ್ನ ಮಗಳು, ಅವಳಿಗೆ ನೀನು ಅನ್ಯಾಯ ಮಾಡಬೇಡ. ನಿನ್ನ ಕಷ್ಟದಲ್ಲಿ ನೀನು ಕುಡ್ಕೊಂಡು ಓಡಾಡ್ಬೇಕಾದ್ರೆ ನಿನ್ಗೆ ಆಸ್ಪತ್ರೆಗೆ ದೇವಸ್ಥಾನಗಳೆಲ್ಲ ಕರ್ಕೊಂಡೋಗಿ, ಕಾರಿನಲ್ಲಿ ನಿನ್ಗೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ, ನಿನ್ಗೆ ರೋಡಲ್ಲಿ ಮನೆ ಕಟ್ಟಿರ್ಬೇಕಾದ್ರೆ ಚಡ್ಡಿ ಬಡ್ಡಿ ಎಲ್ಲ ಹಾಕಿ ನಿನ್ಗೆ ಬಟ್ಟೆ ಒಕ್ಕೊಟ್ಟು ಊಟ ಮಾಡಿ ಅಡಿಗೆ ಮಾಡಿ ಕಷ್ಟದಲ್ಲಿ ಮಾತಾಡ್ಕೊಂಡು ಹೊರಗಡೆ ಹೋಗ್ಬಿಟ್ರಪ್ಪ ನಮ್ಮ ಸ್ವಾಮಿಗೆ. ನಾನು ಗುಂಜಿಕ್ಕ ಬರೇ ಎಲ್ಲ ನಮ್ಮ ಬೆಂಕಿಕ್ಕ ಮಾತಾಡ್ತಾ ನೀವು ತಾಯಿನ ಕ್ಯಾಯ. ನೀನು ಕಷ್ಟದಲ್ಲಿ ಕುಡ್ಕೊಂಡು ಓಡಾಡ್ಬೇಕಾದ್ರೆ ಚಡ್ಡಿ ಇಲ್ದೇನೆ ಬನೀನ್ ಇಲ್ದೇನೆ ಚರಂಡಿ ಇಲ್ಲ ಮನೆ ಕಂಡು ಓಡಾಡ್ಬೇಕಾರೆ ಅವಳು ಕಷ್ಟಪಟ್ಟು ನೀನು ಎತ್ಕೊಂಡ್ಬಂದು ನಿನ್ನ ಸಾಕಿ ಸಲವಿ ನಿನ್ನ ಇವತ್ತೊಂದು ಸ್ಥಾನಮಾನದಲ್ಲಿ ಕೂಡಿಸ್ಕೊಂಡು ನಿನ್ನ ಒಂದು ಬಳ್ಳಾಪುರ, ನರಸಿಂಹರಾಜು, ಬೆಳ್ಳಾವಿ, ಆಮೇಲೆ ಬುಗುಟ್ನಲ್ಲಿ, ಭೀಮಸಂದ್ರದಲ್ಲಿ, ತುಮಕೂರಿನಲ್ಲಿ ನಿನಗೊಂದು ಹೆಸರು ಸ್ಥಾನಮಾನ ಬರ್ಬೇಕಾದ್ರೆ ಆ ಮಗಳು ತುಂಬಾ ಕಷ್ಟವನ್ನು ಅನುಭವಿಸಿ ಇವತ್ತು ನಿನ್ನ ಸ್ಥಾನದಲ್ಲಿ ನಿಲ್ಸಿರ್ತಾಳೆ. ನೀನು ಅವೆಲ್ಲ ಬಿಟ್ಟು ಆ ಲಕ್ಷ್ಮೀ ಸವಾಸ ಮಾಡಿದ್ಯಲ್ಲ, ಇದು ನಿನಗೆ ನಿಜಾನಾ? ಹೇಳು, ಇನ್ನ 20 ಸಲ ಹೇಳು, 20 ಸಲ ಹೇಳು. ಇಲ್ಲಿ ನಮ್ಮ ಅಮ್ಮನ ಬೆಂಕಿ ಒಳಗೆ ಮನೆ ಕತ್ತೀನಿ ನಾನು ಆಚೆ ಕಡೆಗೆ ಹೋಗಿ. ಯಾಕೆ ಕದ್ದ ಮಗಳು ಕೂಡ ಹೇಳ್ತೀನಿ. ಹೇಳ್ತೀರಾ? ಹಾ, ಪೂರ್ತಿ ಎಲ್ಲ ಒಂದ್ ಕಡೆಯಿಂದ ಹೇಳ್ತೀರಾ? ಇಲ್ಲಪ್ಪ, ನಾನು ಪೂಜೆ ಮಾಡಿದೀನಿ. ನನ್ನ ದಂಪತಿಗಳು ಸಮೇತ ಬಂದು ಆ ಪ್ರಸಾದ ಇಸ್ಕೊಂಡು ಹೋಗ್ರಿ ಬಂದು. ಹಾ, ಪ್ರಸಾದನ? ಹಾ, ಈಗ ನೋಡ ಬಂದು ಮನೆ ಕಂಡವ್ರೆ ಅವ್ರಿಗೆ ಕೊಟ್ಬಿಟ್ಟು ತಿರ್ಗಾನ ಒಂದು ಎಲ್ಲ ಹುಡುಗರು ಪಡುಗರೆಲ್ಲ ಮನೆಗೆ ಆಚೆಗೆ ನುಗ್ಗಿ ಅಂತಲ್ಲ. ಇಲ್ಲ ಕಣೋ ಕಂದ. ಕಂದ ಹೇಳಪ್ಪ. ಸಮಯ ಹಾ, ನಿಮ್ಗೆ ಕಾಲಿಗೆ ಬಿದ್ದು ಕಾಲ್ ತೊಳೆದು ಬೇಕಾದ್ರೆ ನೀರ್ ಕುಡಿದು ಬಿಡ್ತೀನಿ. ಹಾ, ನನಗೆ ಫೋನು ಮಾಡ್ಬೇಡ್ರಿ, ಏನು ಬೇಡಿ ಸ್ವಾಮಿ. ನನಗೇನು ಕಷ್ಟಗಳೇ ಕೊಟ್ಬಿಡಿ ನನಗೆ. ಯಾಕೋ ಕಂದ ಬಿಡಿ ವರ್ಗ ಇನ್ ನೋಡ್ಕ ನೀನು ಚಿಕ್ಕ ಅವ್ರದ್ದು ಊರ್ ಬಾಗ್ಲಾಗತ್ತಕ್ಕೆ ವರ್ಕ. ಯಾಕೋ ಕಂದ? ಇನ್ನ ನಿನ್ ಕಂದ ಅನ್ನೋದು ಮದುವೆಗೆ ಅವ್ರು ಬದುಕವ್ರ? ಯಾಕೋ ಅಲ್ಲ, ಈ ಸೌಂಡ್ಗೆ ಇನ್ನ ಯಾವ ವಾಸನೆಗೆ ಇನ್ನ ಬದುಕಿದಾರ ಪಟಾಕಿ ಹೇಳೋರು. ಆರೋಗ್ಯ ಸಮಸ್ಯೆ ಎಲ್ಲಾರ್ಗು ಇರುತ್ತೆ ಅಲ್ವನೋ? ವರ್ಕ ಅದಕ್ಕೆ ಆರೋಗ್ಯ ಸಮಸ್ಯೆ ಅಂತ ಒಂದು ಇದನ್ನ ಈ ಯಾವ್ದನಪ್ಪ ಇದು ಮದುವೆಗಳಿಗೆ ಅಥವಾ ಜಾತ್ರೆಗಳಿಗೆ ಇದು ಡ್ರಮ್ಮು ಅರೆ ಬಡಿತಾರಲ್ಲ, ಹಂಗ್ ಬಡಿತೀಯಲ್ಲ ನೀನು. ಕಂದ ಸ್ವಾಮಿ ನಮ್ಗೆ ಫೋನ್ ಮಾಡ್ಬೇಡಿ ಸ್ವಾಮಿ ನೀವು. ಯಾಕೋ ರೈಲಾಗ ಒಗ್ಗೋದಂಗ್ ಬಿಡ್ತಾನೆ ಕಂದ. ಒಬ್ಬ ವಾಸನೆ ಏ ಫ್ಯಾನ್ ಹಾಕ್ರೋ ಶಿಷ್ಯೇಂದ್ರ ವಾಸನೆ. ಬದುಕಿದ್ರಲ್ವಾ ಹಾಕೋದು? ಶಿಷ್ಯಂದ್ರ ಬದುಕಿದ್ರಲ್ವಾ ಅಮ್ಮನಾಳ ಇಂಥ ಊಸ್ನಾಗಿ ಅವ್ರು ಬದುಕಿಯವ್ರು ಇನ್ನ. ನರಸಿಂಹರಾಜು ಈ ನನ್ನ ಶಿಷ್ಯ ವೃಂದದವರು 6 ಜನ ಇದ್ರು ಕಣ. ಯಾಕೋ 2 ದಿವಸಕ್ಕೆ ಬಿಟ್ಟು ಓಡೋಗ್ಬಿಡ್ತಾರೆ ಕಣ. ಯಾರು ಒಬ್ರು ಇರ್ತಿಲ್ಲ ಕರೆಕ್ಟ್ ಆಗಿ. ಇನ್ 2 ದಿನ ಇನ್ನೊಂದು ವಾರ ಇದ್ರೆ ಹಲೋ, ಒಂದು ವಾರ ಏನ ಇದ್ರೆ ಈ ಸೌಂಡ್ ಏನಾಗಿ ತಲೆ ಹೊಡೆದು ಬಂತು. ಇನ್ನು ವಾರ ಅಲ್ಲಿ ಮಗ್ಳಾಗಿದ್ರು ಅವರು ಈ ರೋಡಿಗೆ ಸಿಕ್ಕಿದ ನಾಯಿ ತಗೊಂಡೋಗಿ ಕಿಪ್ಪಿಗೆ ಹಚ್ಚಿರ್ತಾರಲ್ಲ, ಆಸ್ಮೇಲೆ ಹೊಡೆಯೋದು ಶುರು ಆಗ್ಬಿಡ್ತಾರ ಅವರು. ಯಾಕೋ? ಯಾಕೆ ಅಂತಂದ್ರೆ ನೀವು ಸ್ವಾಮಿಗಳಾಗಿ ನಿಮ್ಗೆ ಹೇಳಕ್ಕಾಗಲ್ಲ ನಾವು. ನನಗೆ ಖಂಡಿತ 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 ಫೋನ್ ಮಾಡ್ಬೇಡಿ ಸ್ವಾಮಿ. ಯಾಕೋ ಕಂದ? ಯಾಕೆ ಅಲ್ಲ ಕಣೋ ಕಂದ, ನಾನು ಒಳ್ಳೇದ್ ಮಾಡ್ತಿಲ್ವ ನಿನ್ಗೆ ಜೀವನದಲ್ಲಿ ಎಲ್ಲ? ಮಾಡ್ತೀರ ಒಳ್ಳೇದ ಎಲ್ಲ ಇರೋದೆಲ್ಲ ಕರ್ಕೊಂಡೋಗಿ ನಾವ್ ಯಾವ್ದಕ್ಕೆ ಅಂತ ನಮ್ಗೆ ಹಳ್ಳಿ ಜನ ಗೊತ್ತಾಗಲ್ಲ. ತಗೊಂಡೋಗಿ ಅವ್ರ ಕೈ ಕೊಡೋದು, ಅವ್ರ ಕೈ ಕೊಟ್ಟಾಗ ಅವ್ರ ಆಲೆ ಮರ್ತು ಎಲ್ಲ ತಲೆಗೆ ನರೆ ಕೂದಲು ಬಂದವ ಅವ್ರಿಗೆ. ಅದನ್ನ ನಿಲ್ಲೋದೆಲ್ಲ ಗ್ಯಾಪ್ ಕೊಡ್ತೀರಿ. ಕಂದ, ನೀನ್ ಮಾಡಿರತಕ್ಕಂತ ಸತ್ಯ ನಾನು ಹೇಳಿದೀನಿ ಅಲ್ವನೋ? ಸತ್ಯ ಹೇಳ್ಬಿಟ್ರಿ ನೀವು. ಕಂದ, ನೀನ್ ನೋಡ, ನೀನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ, ಎಲ್ಲಿ ಹೊಳೆ ಹತ್ರ ಎಲ್ಲಿ ಅಡಿಗೆ ಮಾಡಿದ್ರಿ, ಎಷ್ಟು ಕೋಳಿ ಕುಯ್ದ್ರಿ, ಎಲ್ಲೆಲ್ಲಿ ಹೋಗಿದ್ರಿ ನೀವು, ಮುರುಡೇಶ್ವರದಲ್ಲಿ ಎಲ್ಲ ಅಡಿಗೆ ಮಾಡಿದ್ರಿ, ನಾನೆಲ್ಲ ಇಲ್ಲಿಂದ ಕೂತ್ಕೊಂಡೆ. ಲೇ, ನೀವು ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ಅಡಿಗೆ ಮಾಡಿತಲ್ಲ ಒಂದು ಮಗು, ಅವ್ ಅಡಿಗೆ ಬೇಡ ಅಂತ ನೀನು ಇನ್ನೊಬ್ಬ ನಿನ್ ಸ್ನೇಹಿತ ಹೋಗಿ ಇನ್ನೊಂದು ಹೋಟ್ಲಲ್ಲಿ ಊಟ ತಗೊಂಡ್ ತಿಂದ್ರಲ್ಲೋ, ನಂಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯೇನೋ? ಏನಿಲ್ಲ, ನಿಮ್ಮಂತರ ಅಲ್ಲಿ ಬಂದ್ರ ಊಟನು ತಿಂದ್ರೆ ಎಲ್ಲ ಕಟ್ಕೊಂಡ್ ಕುತ್ಕೊಂಡ್ಬಿಡೋರು ಇಂಥ ಊಟ ಅಷ್ಟೇ. ಯಾಕೋ? ಅದು ನಿಮ್ಗೆ ಸ್ವಾಮಿಗಳು ಅಂತ ಅಂದ್ರೆ ಕಾಲು ಪೂಜೆ ಮಾಡಿ ಕಾಲು ಶರಣ ಮಾಡಿ ನೀವು ನೀವೇ
ಯಾಕ ಕೊಡ್ತಾ ಇಂದನ ಹೇಳೋ ಕಂದ. ಯಾಕೋ ಗ್ಯಾಸ್ಟ್ರಿಕ್ ಅಂತಾರ ಈ ವಿಸರ್ಜನೆ ಆಗ್ತಿಲ್ಲ ಹಲೋ ನಮ್ಮನ್ನ ಯಾವ್ದೋ ಬಿಟ್ಟಿದ್ದು ಜನಗಳು ಅವರೆಕಾಯಿ ತಂದು ಕೊಡ್ತಾರೆ. ನಾನು ಮಗ್ ತಿಂದು 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 ಉಗಿಸ್ಬಿಟ್ಟಿತ್ತು ಅಂತ ಕಂದ ಕಂದ ಮಾತಾಡೋ. ನನಗೆ ಆಗಲ್ಲ, ವಾಂತಿ ಬಂದಂಗ ಆಗುತ್ತೆ ಸ್ವಾಮಿ. ಯಾಕೋ ಯಾಕೋ ಕಂದ ನಿಮ್ಮ ಅಮ್ಮನ ಎಷ್ಟು ಹಾಳು ಮಾಡಿದ್ದು ಚಿನಾಲಿ ಮುಂಡೆ ನೀನು ನನ್ ಬಾಳ್ ಹಾಳು ಮಾಡಿರೋದು ಕಣಯ್ಯ, ನಾನಲ್ಲ ನಿನ್ ಬಾಳ್ ಹಾಳು ಮಾಡಿರೋದು. ನನ್ನ ಹತ್ರ ಪೆಟ್ರೋಲಿಗೆ ಕಾಸು ಕೊಡ್ತಿಲ್ಲ, ನಿನ್ನ ಹೆಂಡತಿ ಕಾಸು ಕೊಡ್ತಿಲ್ಲ ಅಂತ ಪೆಟ್ರೋಲ್ಗೆ ಅದಕ್ಕೆ ಎಲ್ಲ ಕಾಸು ಇಸ್ಕೊಂಡು ಹೋಗ್ಬೇಕಾರೆ ಏನ್ ಮಾಡ್ತಿದ್ದೆ? ಯಾವಾಗೆಲ್ಲ ಬುದ್ಧಿ ನಿಂದು? ಅಯ್ಯಪ್ಪ ನಿಮ್ಮ ಒಂದೊಂದು ಹಾಳು ಮಾಡಿದೆಯಲ್ಲ ಚಿನಾಲಿ. ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಟ್ಟೆ ತಗೊಂಡ್ ಬಂದು ನನ್ನ ಮನೆಗೆ ಬಂದಲ್ಲ, ನನ್ ದುಡ್ಡ ನೀನ್ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಎಲ್ಲ ಪೂಜೆ ಮಾಡಿಸ್ಕೊಂಡ್ ಬಂದ್ವಲ್ಲ, ಮನೆಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಂದು ನಾವು ಗೋವಾಗ ಹೋಗಿದ್ವಲ್ಲ, ಬೀಚಾಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ, ಅದೆಲ್ಲ ಮರ್ತ್ಬಿಟ್ಟ? ಪರಮಾತ್ಮ ಶಿವ ಅಂತ ಅಯ್ಯ ನೀನ್ ತಾಯಿನಾಯ್ಕೆ ನೀನು ಒಂದು ಎಷ್ಟು ಹಾಳು ಮಾಡಿದೆ, ಒಂದೊಂದ್ ಮನೆ ಬಿಟ್ಟಿದೆ ನೀನು. ಎಷ್ಟು ಸಂಸಾರ ತೆಗೆದಿರ್ಬೇಕಲ್ಲ ಚಿನಾಲಿ. ಅಲ್ಲ ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ, ಬಟ್ಟೆ ಕೊಡ್ಸಿದ್ದೀನಿ ಎಷ್ಟೋ ಸರಿ. ನನ್ನ ಹೆಂಡ್ರು ಅಂಡರ್ವೇರ್ ಕೊಡಿಸಿಲ್ಲ ಅಂದ್ರೆ ಡಜನ್ ಗಟ್ಟಲೆ ಅಂಡರ್ವೇರ್ ನಮ್ಮನೆಗೆ ಇಕ್ಕೊಂಡು ಕಳ್ಸಿದ್ದೀನಿ. ದೇವಸ್ಥಾನಗಳಿಗೆ ಹೋದಾಗ ನಿನ್ನ ಮನೆಗೆ ತಗೊಂಡೋಗಿ ಪ್ರಸಾದಕ್ಕೆ ದುಡ್ಡು ನಾನು ಕೊಟ್ಟಿದ್ದೀನಿ. ಇವತ್ತು ನನ್ನ ನಡು ನೀರಾಗ ನಿಲ್ಸಿ ಹೋಗಿದ್ದಿಲ್ಲ, ಇವತ್ತು ನೀನು ಉದ್ಧಾರ ಆಗ್ತೀಯ, ನಿಮ್ಮ ಮನೆ ಹಾಳಾಗಿ ಹೋಗ್ತೈತೆ, ನೀನು ಹಂಗೆ ಸರ್ವನಾಶ ಆಗೋಗ್ತೀಯ. ಹೆಂಗ ಇದನ್ನ ಮಗ ಇದು ಇವ್ರು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ತಾಯಿನಾಕಿ ಎಷ್ಟು ಚಿನಾಲಿ ಇವಳು. ನಿಮ್ ಮಗಳಿಗೆ ನಾ ಇದಕ್ಕ ನಿಮ್ ಲೆಕ್ಕಟ ಬುದ್ಧಿ ಹೇಳಮ್ಮ ಅವ್ರಿಗೆ. ನೀನ್ ಯಾವ ಶ್ರೀಕಂದೂರ್ಗ್ ಹೋಯ್ತಿವಿ, ಯಾವ ಧರ್ಮಸ್ಥಳಕ್ಕೆ ಹೋಯ್ತಿವಿ, ನಮ್ಗೆ ಇದು ಪೂಜೆ ಕುಂತೈತಿ ನಮ್ಗೇನ. ಅಲ್ಲ ನೀನ್ ಎಷ್ಟು ಕೊಟ್ಟಿದ್ದಿ ಹೇಳಿ ನೀನು? ಯಾಕೆ ಒಬ್ಬನ ಕೊಟ್ಟಿದ್ದಿ? ಯಾಕೆ ನನ್ನ ಮಗಳು ಚಿಕ್ಕಂದೂರ್ಗೆ ಹೋಗಿ ನಾನು ಒಳಿಗೆ ಎಲ್ಲ ಕಳ್ಸಿದ್ರಲ್ಲ ನಿನ್ನ ಬಟ್ಟೆನೂ ದುಡ್ಡು ತಗೊಂಡು ನಿಂಗೇನು ಬಂದದೆ? ನನ್ನ ಮಗಳದು ನನ್ನ ಮಗಳದ ನೀನು. ಅಯ್ಯೋ ನೀನ್ ತಿಂತಿ ಹೇಳ ಕೊಡೋ ಅಲ್ಲಿಗೆ ಕೊಟ್ಟವ್ರ ಕೇಳಿ ಕೇಳಿ ನಿನ್ ಮಗಳಿಗೆಲ್ಲ ತಿನ್ಸಿದ್ದಿ, ನಿನ್ ಎಂಟ್ರಿಗೆಲ್ಲ ನಿನ್ ಹೇಳ ನಿನ್ ಅವ್ರ ಮಕ್ಕ ನೋಡಿದ್ರೆ ಕೇಳು. ರಕ್ತ ಉಯ್ಯ ಹೋಗು. ನನ್ನ ಮಗಳನ್ನ ಹಂಗ್ ಬೈದೆ ನೀನು. ಮಗಳಿಗೆ ಅಂಡರ್ವೇರ್ ಎಲ್ಲ ಕೊಡ್ಸಿಲ್ವಾ? ಅವ್ರು ನೋಡೇ ಇಲ್ಲ ಕಣ್ರಿ ನಾನು. ನಾನೇ ನೋಡಿದ್ದೀನಿ. ನೀನ್ ಒಬ್ರು ಕೊಟ್ಟಿದ್ದೆ ನೀನು? ನೀನು ಒಬ್ಬನ ಕೊಟ್ಟಿದ್ದೀನಿ, 1000 ಜನ ಕೊಟ್ಟಿದ್ದ ಮಾತ್ರ ಕೊಟ್ಟಿದ್ದ ನನ್ನ ಮಗನೇ ಹೋಗತ್ತ. ಅಲ್ಲ ನೀನ್ ಅಪ್ಪ ಅಮ್ಮ ಕೊಟ್ಟಿದ್ದೆ ನೀನು? ಏನು ಅಂದ್ರೆ ಹೇಳಿ ಅಂದ್ರೆ ಅಮ್ಮನ ಅದ ನಾನು ಅವ್ರು ನೋಡೇ ಇಲ್ಲ. ಇಲ್ಲ ಹುಡುಗಿ ಮಾತಾಡ ನೋಡಿ, ಅವ್ರೆಲ್ಲ ಒಂದೇ ಗುಂಪು ಏನ ಇವ್ರದು. ಅಂದ್ರೆ ಏನ್ ಮಾಡ್ತಿದ್ದೀರಾ ಅಂದ್ರೆ ಸುಮ್ನೆ ಉಂಟಾ ಇದ್ದೀನಿ. ನಮ್ಮಮ್ಮ ನಿನ್ ಮ್ಯಾಲ ಬೇಜಾರು ಮಾಡ್ಕೊಂಡ್ಬಿಟ್ಟಿದೆ ಅಂದ್ರೆ ತುಂಬಾ. ನೀವು ಅನ್ನ ತಿನ್ನಲ್ಲ ತಾಯಿಗೆ, ನೀವು ಅನ್ನ ತಿನ್ನಲ್ವ ನೀವು? ನಾನ್ ಹೇಳು, ನನ್ ಮೇಲೆ ನಿನ್ ಪ್ರೀತಿ ಇಲ್ವಾ? ನೀವೆಲ್ಲ ಎಲ್ಲಿ ಯಾವ ಕಡೆಯಿಂದ ಬಂದು ಸೇರ್ಕೊಂಡಿದ್ರಿ? ಯಾವ ಎಲ್ಲಿ ಎಷ್ಟು ಹಾಳು ಮಾಡಿ ಬಂದ್ರಿ ಸೇರ್ಕೊಂಡಿದ್ರಿ? ಈಗ ನೀನ್ ನನ್ ಲವ್ ಮಾಡ್ತೀಯೋ ಇಲ್ವೋ ಹೇಳು? ನೀವಿರೋ ಮನೆ ಹಂಗೆ ಬಿದ್ದು ಹಂಗೆ ಒಂದೇ ಸಲ ಎಲ್ಲ ನೀವು ಹೊರಗೋದ ನಿಮ್ಮ ಅಮ್ಮ ನಿಮ್ ನೋಡೇ ಇಲ್ಲ ನಾನು. ನೋಡಿಲ್ಲ. ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ನನ್ನ ಹತ್ರ ಫೋಟೋ ಐತೆ, ಆ ಲಕ್ಷ್ಮೀನ್ ಮಡಿಕೊಂಡು ಅವಳ ಹತ್ರ ದೋಚ್ಕೊಂಡ್ ಬಂದಿದ್ದಾಯ್ತು. ಈಗ ನನ್ನ ಹತ್ರ ಇಸ್ಕೊಂಡು ದೋಚ್ಕೊಂಡು ಹೋಗಿದ್ಯಾ, ಈಗ ಇನ್ನೇ ಅವಳು ನೋಡ್ಕೊಂಡಿದ್ಯಾ? ನೀವು ಇನ್ಯಾರ ನೋಡ್ಕೊಂಡು ಈಗ ನಮ್ಮ ಮನೆಗೆ ಬರೋದು ಬಿಟ್ಟಿದ್ಯಾ? ನನ್ನ ಹತ್ರ ದೋಚ್ಕೊಂಡಿದ್ದು ಆಗೋಯ್ತಾ? ಯಾವೂರು ನಿಮ್ದು? ಯಾವೂರು? ಬಾ ತೋರಿಸ್ತೀನಿ. ನಮ್ಮಮ್ಮನ್ ಕೈಗೆ ಸಿಗು, ನೋಡಿ ಏನ್ ಮಾಡ್ತಾಳೆ ಅಂತ. ಯಾವ್ದ ಬಸ್ಸಲ್ಲಿ ತುಂಬ ಬಂದ್ಬಿಡ್ತೀನಿ. ನಿಮ್ಮಮ್ಮ ಆದ್ರೇನು ಲೇ ಗೊಜಗ್ ನನ್ನ ಮಗನೇ, ಗೊಜ್ಗ
ಜೇಬಾಗ 10 ರೂಪಾಯಿ ತಂದು ನೋಡ್ಕೊಳ್ಳೋ. ಬತ್ತೀಯ ನನ್ನ ಹತ್ರ ಭಿಕ್ಷೆ ಬೇಡಕ್ಕೆ ನನ್ನ ಮನೆ ಬಾಕ್ಲಿಗೆ, ನನ್ನ ಹೆಂಡ್ರು ಕಾಸು ಕೊಟ್ಟಿಲ್ಲ, ಪೆಟ್ರೋಲಿಗೆ ಕಾಸು ಕೊಟ್ಟಿಲ್ಲ ಅಂತ. ಸಂಸಾರ ತೆಗೆದು ಬಿಡ್ತೀರಾ ನೀವು? ತಗೊಳಮ್ಮ, ಮಾತಾಡೋಣ ಸರಿ ಬೈಯಮ್ಮ. ಹಲೋ, ಈಗ ಬತ್ತಿಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲೋ? ಗುಂಜಿ ಕೊಡೋ. ಹಾ, ನಾನು ಗುಂಜಿ ಕೊಡು. ಏಯ್ ಲೋಪರ್ ಸುಳೆ ಮಗನೇ, ಬಾರೋ. ಇವತ್ತು ನಾನು ಭಾಳ ಹಾಳು ಮಾಡ್ಬಿಟ್ಟಿದ್ಯಲ್ಲೋ. ಇವತ್ತು ನಾನು ತಿನ್ನಕ್ಕೆ ಅನ್ನ ಇಲ್ದೇನ ಸಾಯ್ತಾ ಇದ್ದೀನಿ. ಬಾರೋ ಮಂತಕ್ಕೆ. ಅವ್ರವ್ರ ಮನೆ ಗಂಡ್ಸತ್ತಿರೋರ್ ನೋಡ್ಕೊಂಡು ಅವ್ರ ಮನೆಗೆಲ್ಲ ದುಡ್ಡು ಪಡ್ಡು ದೋಚ್ಕೊಂಡು ಮೋಸ ಮಾಡ್ಕೊಂಡು ಅವ್ರವ್ರಿಗೆ ಬಡ್ಡಿ ಕೊಟ್ಕೊಂಡು ಓಡಾಡ್ದಂಗೆಲ್ಲ ಕಣೋ. ಕಷ್ಟಪಟ್ಟು ದುಡಿಯೋ ಸುಳೆ ಮಗನೇ, ಸುಳೆ ಮಗನೇ. ಅವ್ರವ್ರು ದೋಚ್ಕೊಂಡು ತಿಂದಂಗಲ್ಲ ಕಣೋ. ಹಲೋ, ಕಂಡವ್ರೆ ಕೆರಾರ್ದು ಹಂಗ ಇದ್ ಬಿಡ್ತಾರ ನಮ್ಮನ್ನ. ಯಾವಳ ನಾವು ಹುಡುಕೊಂಬಂದು ಇಲ್ಲಿ ಮನೆ ಕಂಡವ್ ನೀಚೆಗೆ ಅಂತಾನ. ನಿಮ್ಮ ಅಮ್ಮನ ಐ ಲವ್ ನಾ ಸುಮ್ಮನೆ ಅಕ್ಕ. ಅಲ್ಲ ಅಲ್ರಿ, ಒಂದ್ಸರಿ ಮಾತಾಡಿ. ಏನು ಗೊತ್ತಾ, ನಾನು ಇನ್ಮೇಲೆ ನಿಮಗೆ ಫೋನ್ ಮಾಡಕ್ ಹೋಗಲ್ಲ, ನಿಮ್ಗೆ ತೊಂದರೆ ಕೊಡಲ್ಲ ಅಂದ್ರೆ. ಆಯ್ತು, ಇಲ್ಲಿ ಕೆಳಗಡೆಗೆ ಅವ್ರೆ ಆಮೇಲೆ ಮೆಟ್ಟವ್ರದಂಗ್ ಹೊಡೆದ್ಬಿಟ್ಟಾರ ಎದ್ ಬಂದು. ಈಚೆ ಮನೆ ಕಂಡಿದ್ದೀರಾ ಅಂದ್ರೆ? ಮೌತ್ ಉರ್ಲಾಗ ಮನೆ ಅಲ್ಲಿ ಕೆಳಗಡೆಗೆ ಅವ್ರೆ. ಅಲ್ಲ, ಎಲ್ಲಿ ಮನೆ ಕಂಡಿದ್ದೀರಾ ನೀವು? ಒಪ್ಪಾರಾಗ ಬಿದ್ಕೊಂಡಿದ್ರಿ ಕಳ್ಳ. ಒಪ್ಪಾರ ಅಂದ್ರೆ ಏನು ಅಂದ್ರೆ? ಮನೆ ಈಚೆ ಕಡೆ ಒಪ್ಪಾರಾಗಿ ಮನೆ ಕಂಡಿದೀವಿ. ಅಲ್ಲಿ ನಮ್ಮ ಮೌಂತವ್ರು ಅಗ್ಗೆ ಇಸ್ಕೊಂಬಂದು ಓದ್ಕೊಂಡು. ಮನೆ ಬೆಸಿಟು ಚಾಪೆ ಕೊಟ್ಟಿಲ್ವಾ ಅಂದ್ರೆ? ನಮ್ಮ ಮೌಂತವ್ ಇಸ್ಕೊಂಡಿದೀನಿ ಕಣವ. ಅವಣಿ ಅಲ್ಲಿ ಅವ್ರ ಕದ ಹಾಕೊಂಡು ಮನೆ ಕಂಡವ್ರೆ. ಏನ್ಕೆ? ಇಲ್ಲಿ ಈಚೆ ಕಡೆ ಗೆದ್ಬೋತಾರ ಅವರು ಬಾಡಿಗೆ ಮನೆಯವರು. ಅಲ್ಲ, ಏನ್ ಕೀಚೆ ಹಾಕಿದ್ ನಿಮ್ಗೆ? ನಿಮ್ ಪೂಮೆ ಉಣ್ಣಾಕೆ, ನಿಮ್ಮ ಅಮ್ಮ ಬೆಂಕಕ್ಕೆ, ನಿಮ್ಮ ಅಮ್ಮ ಕೈಸಕ್ಕೆ. ಯಾಕೆ ಅಂದ್ರೆ ಈ ತರ ಇಲ್ಲಿ ಕೆಳಗಡೆ ಬಂದ್ ಎದ್ ಬಂದ್ ಮೆಟ್ಟಾಗ ಉಯ್ದು ಬಿಡ್ತಾರೆ. ಯಾವಾಗ್ಲೂ ನೋಡ್ಕೊಂಬಂದ್ ಬಾಗ್ಲ ಮನೆ ಕಂಡವ್ರಿ ಅಂತ. ಅಲ್ಲ, ನೀವು ಏನ್ ನನ್ ಜೊತೆ ಮಾತಾಡ್ತಿಲ್ಲ? ನೀವೇನ್ ನನ್ ಜೊತೆ ಮಾತಾಡ್ತಿಲ್ಲ? ಅಯ್ಯೋ, ನಮ್ಮ ಫೋನ್ ಇಕ್ಕಲ್ಲ. ಇಲ್ಲಿ ಕೆಳಗಡೆ ಮನೆ ಕಂಡವ್ರೆ. ನರಸಿಂಹ ಸ್ವಾಮಿ ಮೇಲೆ ಆಣಿ ನೀನ್ ಫೋನ್ ಕಟ್ ಮಾಡಿದ್ರೆ, ಫೋನ್ ಕಟ್ ಮಾಡ್ಬೇಡ. ನಿನ್ಗೆ ಏನಾಯ್ತು ಅಂದ್ರೆ ಹೇಳ ನನ್ನ ಜೊತೆ. ಏನಕ್ಕೆ ಮಾತಾಡಕ್ ನನ್ ಕಂಡ್ರೆ ಇಷ್ಟ ಇಲ್ವಾ ನಿಂಗೆ? ಅಮ್ಮ, ಇಲ್ಲಿ ಕೆಳಗಡೆ ಮನೆಗವ್ರೆ, ಈಚೆ ಕಡೆ ಬಾಕ್ಲ ಮನೆಗಿರೋದು ನಾನು. ಸೊಳ್ಳೆ ಕಡಿತಿಲ್ವಾ ಅಂದ್ರೆ? ತೋಡ್ ಕಡಿತಾ ಇಲ್ವಾ ಅಂತ ಅಂದ್ರೆ ಇಲ್ಲಿ ಕದಾಕಿ ಮನೆ ಕಂಡವ್ರೆ. ನಮ್ಮ ಮನೆಗೆ ಅಲ್ಲಿ ಎಲ್ಲ ಜನ ಹೇಳ್ತಾರೆ, ಸೊಳ್ಳೆಗೆ ಮರ ಕಟ್ಟಿ ಹೊಡ್ಬಿಡ್ತಾರೆ. ಸೊಳ್ಳೆ ಕಡಿತಿಲ್ವಾ ಅಂದೆ. ಅದಕ್ಕೆ ಏನ್ ಮಾಡೋಣ ನಾವು? ನಮ್ಮ ಮನೆ ಬರ ನೋಡ್, ನಾಯಿ ಬೇರೆ ಮಗ್ಳ ಮನೆಗೈತಿ. ನಾಯಿ ಬೇರೆ ಮಗಳದೆ? ಓ, ಇನ್ನೇನ್ ಮಾಡ್ತೇವೆ? ತಾಯಿನಾಗ ಗೂಡ್ರಕ್ ಬಂದ್ ಇಲ್ಲೇ ಮಗ್ಳ ಮನೆಗೆ ಅಂತ ನಮ್ನ ಎಷ್ಟು ಹೊಡೋರು ಹೋಗಲ್ಲ. ಅವನ್ನೇ ತಪ್ಪು ಮನಿಕು ಅಂದ್ರೆ ನಾನು ಅಂತ ತಿಳ್ಕೊಂಡು ಇಲ್ಲೂ ನಿದ್ದೆ ಕೊಡ. ಅಲ್ಲ, ಇಲ್ಲಿ 5 ಜನ ಸತ್ತೋದ್ರೆ ಸೇರ್ಬೇಕು ಅಂದ್ರೆ ಇವ್ರು ನಂಜಪ್ಪ ಸತ್ತೋದ್ರಲ್ಲ. ಏನಂಜಪ್ಪ? ಗೊತ್ತಾಗಿಲ್ವ ನಿಂಗಿನ್ನ? ಇಲ್ಲ ಸ್ವಾಮಿ, ಟಿವಿ ನೋಡ್ಕೊಂಡ್ ನಾನೆಲ್ಲೋ ಕೊರೋನಾ ಬಂದು ಮಂತ ಬಿದ್ದು ಹಂಗೆ ಒದ್ದಾಡ್ ಹಾಸ್ಪಿಟಲ್ ತಗೊಂಡೋದ ಸತ್ತೋದ. ಅದಕ್ಕೆ ಮಣ್ಣು ಮಾಡ್ಬಿಡ್ಬೇಕು ಅಂತ ಎಲ್ಲ ಹೇಳ್ಬಿಟ್ರು. ಅದೇ ಸತ್ತೋದ್ರೆ 5 ಜನ ಅಷ್ಟೇ ಅಂತ ಹೇಳಿದ್ರು. ಈಗ ನೀವ್ ಬರ್ಬೇಕಲ್ಲ ಈಗ. ಇಲ್ಲ ಇಲ್ಲಿ ಕೇಳಿ, ಇಲ್ಲಿ ಏನ್ಕೆ ಅಂತ. ಏನ್ ಕೇಳಿ? ಇಲ್ಲಿ 4 ಜನ ಇದ್ದೀವಿ ಒತ್ಕೊಂಡು ಹೋಗಕ್ಕೆ. ಮುಂದ್ಗಡೆ ಕುಡ್ಕೆ ಹಿಡ್ಕೊಂಡು ತಲೆ ಬೋಡ್ಸ್ಕೊಂಡು ಮುಂದ್ಗಡೆ ಮಡಕೆ ಹಿಡ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ಜಲ್ದಿ ಬಂದ್ಬಿಡೋಣ ನೀನು. ಅವ್ರ ಮಗರು ಅವ್ರ ಸಂಬಂಧ? ಇಲ್ಲ, ಅವ್ರ ಮಗ ಸಂಬಂಧಿಕರು ಕಾಯಿಲೆ ಬಂದಿದೆ ಅಂತ ಎದುರ್ಕೊಂಡ್ಬಿಡ್ತಾವ್ರೆ. ಅದಕ್ಕೆ ನಾನು ನರಸಿಂಹಣ್ಣನೇ ಕರ್ಸ್ಬಿಡ್ತೀನಿ ತಡೀರಿ. ಹೆಂಗು ತಲೆ ಬೋಡ್ಸ್ಕ ಅವ್ರು ಅವಾಗ ಅಲ್ಲಿ ಇಲ್ಲಿ ಮಂಟೆ ಕೊಡಕ್ ಹೋಗ್ತಾ ಇರ್ತಾರಲ್ಲ. ಅತ್ ಇಲ್ಲಿ ಅಂತ ಕಟಿಂಗ್ ಮಾಡ್ಸೋ ದುಡ್ಡನ್ನ ಉಳಿಲಿ ಅಂತ ಇವ್ನ್ ಕರ್ದಿದೀವಿ. ತಲೆಯೆಲ್ಲ ಬೋಡ್ಸ್ಬಿಟ್ಟು ಕ್ಲೀನಾಗಿ ಕುಡ್ಕೆ ಹಿಡ್ಕೊಂಡಿವಂತೆ ಬಾ ಹಂಗೆ. ಇಲ್ಲ ಸರ್, ಮೊನ್ನೆಲ್ಲ ಕ್ಲೀನಾಗಿ ಕಟಿಂಗ್ ಮಾಡ್ಸಿದೀನಿ. ಮೊನ್ನೆ ಮದ್ವೆ ಆಯ್ತಲ್ಲ, ಅವಾಗ ಕಟಿಂಗ್ ಮಾಡ್ಸಿದೀನಿ ಎಲ್ಲ ಪೂರ್ತಿ. ನನ್ನ ಕೂದಲು ಉದುಕ್ ಬರ್ದಿಲ್ಲ ಅಣ್ಣ. ಕೂದಲು ಉದುರುಕ್ ಬರ್ದಿದ್ರೆ ಪರವಾಗಿಲ್ಲ, ಇದು ಮುಂದ್ಗಡೆ ಕುಡ್ಕೆ ಹಿಡ್ಕೊಬೇಕು ಬಾರಣ. ನಾವು 4 ಜನ ಇದ್ದೀವಿ.
ಕುಡುಕ್ ನಮಗ್ ನಂಜಪ್ಪ ಅಂದ್ರೆ ಯಾರು ಗೊತ್ತಿಲ್ಲ ನನಗೆ. ಇದು ನಾವು ಯಾರು ಹೇಳಿ ನೀವು? ನಾನ್ ಮರಿಯಪ್ಪ. ಮರಿಯಪ್ಪ ಯಾವ ನಂಬರಿಗೆ ಮಾಡಿ? ನಾನು ಮರಿ, ಚಿಟ್ಟೆ, ಅವನು ಕುಂಟ, ನಾಗ ಇವನ್ನೆಲ್ಲ ನೋಡಿಲ್ವ ನೀನು? ಇಲ್ಲ ಸ್ವಾಮಿ ನೋಡಿಲ್ಲ. ಅವ್ನ್ ಸೂಲ, ಅವ್ನ್ ಕೃಷ್ಣಿ, ಅವನು ಕೊಲೆ ಮನೆ ಕೃಷ್ಣಿ, ಅವ್ನ್ ಸೂಲ. ಓ ಯಜಮಾನ್ರಿ ಯಾರಿಗೆ ಮಾಡಿದ್ರಿ? ನಾವು ಬಳ್ಳಾಪುರ ನಮ್ದು. ನರಸಿಂಹಣ್ಣ ಅಲ್ವಾ ನೀವು? ಓ ಅಣ್ಣ ನಾನ್ ನರಸಿಂಹಣ್ಣಂಗೆ ಮಾಡಿರೋದು ನಿನ್ ಬಾಯಿಗೆ ಮಣ್ಣಾಕ ಸತ್ತೋಗಿರ್ಬೇಕು. ಏನ್ ತಲೆ ತಿಂತೆ ನೀನು? ನಾವು 4 ಜನ ಇದ್ದೀವಿ ಚಟ್ಟದ ಎತ್ಕೊಂಡು ಹೋಗಕ್ಕೆ. ನೀನು ಮುಂದ್ಗಡೆ ಕುಡ್ಕೆ ಹಿಡ್ಕೊಂಡು ತಾಂಡ್ ಹೊತ್ಕೊಂಡು ಮುಂದೆ ಅಯ್ಯೋ ಅಂತ ಬಡ್ಕೊಂಡು ಹೋಗಿವಂತೆ. ಬಾ ಜಲ್ದಿ. ಅವ್ರಿಗೆ ಏನ್ ಕಾಯಿಲೆ ಆಗಿತ್ತು? ನಿನಗ್ ಬಂದೈತಲ್ಲ ಅದೇ ಕೊರೋನಾ, ಅವ್ರಿಗೂ ಬಂದಿರೋದು. ನನಗೆ ಹಾ ಯಾವ ಮಿಂಟ್ರಿ ಗುಟ್ಟಿಂದ ನಮಗೆ ಹೇಳಿದ್ ನನಗೆ ಬಂದೈತೆ ಕೊರೋನಾ ಅಂತ. ನೀನೇನ ಇವತ್ತು ಸಾಯಂಕಾಲಕ್ಕೆ ಬೆಳಿಗ್ಗೆ ನಿನ್ಗೂ ಬಂದೇ ಬರುತ್ತೆ. ನಿಮ್ಮ ಕುಡುಕ್ ನನ್ನ ಮಕ್ಕಳ್ರ ನನಗೆ ಯಾಕೆ ಕೊರೋನಾ ಬಂದೈತೆ ಯಾರು ನಮಗೆ ಹೇಳಿದ್ ನಿನಗೆ? ಇವತ್ತು ಸಾಯಂಕಾಲಕ್ಕೆ ಬೆಳಿಗ್ಗೆ ಅಣ್ಣ, ಇವತ್ತು ಸಾಯಂಕಾಲಕ್ಕೆ ಬೆಳಿಗ್ಗೆ ಬಂದೆ. ಅವತ್ತು ಬೆಂಗಳೂರಾಗ ಚೆಕ್ ಮಾಡಿಸಿದ ಇಲ್ವಾ ನೀನು? ಬೆಂಗಳೂರಾಗ ಚೆಕ್ ಮಾಡಿಸ್ತೀನೋ ಅಥವಾ ತಿರುಪತಿ ಚೆಕ್ ಮಾಡಿಸ್ತೀನಿ, ಅದನ್ನ ಕಟ್ಟಿ ನಿನಗೆ ನೀನು ಅವತ್ತು ಬಟಾಟ ಮರಕ್ಕೆ ಹೋಗಿದಾಗ ಬೆಂಗಳೂರಾಗ ಚೆಕ್ ಮಾಡಿಸಿದ ಇಲ್ವೋ? ಚೆಕ್ ಮಾಡ್ತಿದ್ದೆ. ಮತ್ತೀಗ ನಿನಗ್ ಪಾಸಿಟಿವ್ ಬಂದೈತೆ. ಏನು ಇಲ್ಲ ಅಂತ ಬಂದೈತೆ. ಇಲ್ಲ ಬಂದೈತೆ. ನಿನ್ಗೆ ಕಾಯಿಲೆ ಐತಿ. ನಿಂಗೆ ಕಾಯಿಲೆ ಐತೆ ಇಲ್ವಾ ಅಂತ ನೀನ್ ಹೆಂಗ್ ಚೆಕ್ ಮಾಡ್ಕೊಬೇಕು ಗೊತ್ತಾ? ಟಿಕ್ಕೆ ಒಂದು ಕಡ್ಡಿ ತುರಿಕೋ. ಟಿಕ್ ಒಂದ್ ಕಡ್ಡಿ ತುರಿಕೋ. ಟಿಕ್ ಒಂದ್ ಕಡ್ಡಿ ತುರಿಕೋ. ಕಡ್ಡಿನ? ಅದು ವಾಪಸ್ ಬಂದ್ರೆ ಕೊರೋನಾ ಬಂದೈತೆ ಅಂತ, ವಾಪಸ್ ಬರ್ಲಿಲ್ಲ ಅಂದ್ರೆ ಕೊರೋನಾ ಬಂದಿಲ್ಲ ಅಂತ. ಅಯ್ಯ ನಿಮ್ಮ ಅಮ್ಮನ ನನ್ನ ಮಕ್ಕಳಲ್ಲೇ ಕಡ್ಡಿ ಕೇಳ ನನ್ನ ಮಕ್ಕಳ ನೋಡಿ ಇಲ್ಲಿ ಅವ್ರು ಇವರೇ ಮಾತಾಡ್ತಾರಂತೆ. ಕೊಡ್ತೀನಿ ನೋಡಪ್ಪ, ಮಾತಾಡ್ರಿ, ನೀವೇ ಕರೀರಿ. ಹಲೋ ಹಲೋ. ಕೊರೋನಾ ನಿನ್ಗೆ ಅಟ್ಯಾಕ್ ಆಗೈತೆ ಅಂತ ಅಂದು ಡಾಕ್ಟ್ರು ನಿನಗ್ ಮಾಹಿತಿ ಮದ್ವೆ ಆಗ್ಲಿ ಅಂತ ಅಂದು ನೀನ್ ರಿಪೋರ್ಟ್ ಕಳಿಸ್ತಿಲ್ಲ. ಮದ್ವೆ ಆಗ್ಲಿ ಎದ್ರಕೊಂಡ್ಬಿಡ್ತಾರೆ ಅಂತ ಅಂದು ರಿಪೋರ್ಟ್ ಕಳ್ಸಿಲ್ಲ. ಈಗ ರಿಪೋರ್ಟ್ ಕಳ್ಸೇವ್ರಿ. ರಿಪೋರ್ಟ್ ಅನ್ನ ಕಳಿಸ್ಲಿ ಅವ್ರ ಅಮ್ಮ ತುಂಬಿಸ್ಕೊಳ್ಳಿ. ನಿನಗ್ ಬಂದೈತೆ ಮತ್ತೆ ನೋಡ್ಕ. ನೀನು ಒಂದ್ ಕೆಲಸ ಮಾಡು, ನೀನ್ ಮುಸ್ಲಿಂ ಕೇಳ ಇಲ್ಲಿ, ನೀನೊಂದ್ ಕೆಲಸ ಮಾಡೀಗ. ಹಲೋ, ನನಗೆ ಈಗಲೇ ಎದೆ ಪರಂಗಿ ಮರ ಐತೆ ನಮ್ ಮುಂದ್ಗಡೆ. ಪರಂಗಿ ಮರ ಇರ್ಲಿ, ಗುಂಜನ ಇರ್ಲಿ, ನಿನಗ್ ಬಂದೈತೆ ನೋಡ್ಕ. ಪರಂಗಿ ಕೊಳವೆನ ಒಂದ್ ಕೊಳವೆ ಮುರ್ಕೊಂಬಿಡು. ಅದನ್ನ ಅದಕ್ಕೆ ಸ್ವಲ್ಪ 1 ಇಂಚು ಒಳಗೆ ಹೇಳ್ಕೊ. ಅದು ಊದಿಸ್ಕೊಂಡು ಇದು ಊದ ಬಲ್ಪಿ ತಗೊಂಡು ಊದಲ್ವಾ, ಇವ್ ಒಲೆ ಊದಲ್ವಾ, ಹಂಗೆ ಪರಂಗಿ ಇದು ನಿಕ್ಸ್ಕೊಂಡ್ಬಿಟ್ಟಿ ಒಳ್ಳೆನಾ ಹಿಂದ್ಗಡೆ ಯಾರ್ಕಲ್ಲ ಅಂತ ಊರ್ಸ್ವ. ಗಾಳಿ ಹೋಯ್ತು ಅಂತ ಅಂದ್ರೆ ನೀ ಕೊರೋನಾ ಬಂದಿಲ್ಲ ಅಂತ, ಗಾಳಿ ಹೋಗ್ಲಿಲ್ಲ ಅಂದ್ರೆ ಕೊರೋನಾ ಬಂದೈತೆ ಅಂತ. ನೀನ್ ಎಷ್ಟ್ ಜನ ಹುಟ್ಟಿದ್ಯಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಚಿಕ್ಕ ಊದ್ತಿದ ಪರಂಗಿ ಪಿಪಿನ ಪಿಪಿ ನೀನ್ ಊದಕ್ಕಾಗಲ್ಲ, ಹಿಂದ್ಗಡೆ ಯಾರ್ಕಲ್ಲ ಊದಿಸ್ಕೋ. ಗಾಳಿ ಒಳಿಕ್ ಹೋದ್ರೆ ಲಾರಿ ಅಡಿಗೆ ಮೊಬೈಲ್ ಸಿಗೋದಲ್ಲ. ಅದೇ ಮಧ್ಯಾಹ್ನ ಮಾಡಿದ್ರಲ್ಲ ಅವಾಗ ಮೊಬೈಲ್ ಎಲ್ಲ ಹೊಡೆದೈತೆ. ಅಣ್ಣ ನಾನ್ ಮಾಡಿಲ್ಲ ಅಣ್ಣ, ಬೆಳಗ್ಗೆ ಅಂದ್ರೆ ಯಾವಾಗ್ಲೂ ನಮ್ಗೆ ಹಂಗ ಹೇಳ್ಬಾರ್ದವ. ಬಸ್ ಬರ್ಬೇಕಾದ್ರೆ ಮಾಡಿದ್ದು ಫೋನಾಗೆ. ಖಂಡಿತ ನಾನ್ ಮಾಡಿಲ್ಲ ಅಣ್ಣ. ನಾನ್ ನೋಡು, ನನಗೆ ಟೆನ್ಷನ್ ಕೊಡ್ಬೇಡ. ನಾನ್ ಫೋನ್ ಮಾಡೇ ಇಲ್ಲ. ಬೆಳಗ್ಗೆ ಗಾಡಿ ಬರೋ ಮಾಡ್ದೆ ಕಣಕ್ಕ, ಮಾಡಿ ಎಲ್ಲ ಡಕ್ ಅಂತ ಗಾಡಿ ನಿಂತೋದು, ಮೊಬೈಲ್ ಹೋಗಿ ಲಾರಿ ಅಡಿಗೆ ಬಿತ್ತು. ನಮ್ಗೆ ನಾನ್ ಹೇಳದ್ ಕೇಳಿಸ್ಕೊಳ್ಳೋಣ, ನಾನ್ ಮಾಡಿಲ್ಲ. ಆ ಚಿನ್ನಾಲಿ ಅವಳಲ್ಲ ಲಲ್ಲಿ, ಚಿನಾಲಿನೂ ಅಲ್ಲ ಏನು ಅಲ್ಲ, ನೀವೇ ಕಣಕ್ಕ. ಲಲಿತಾ ಮಾಡಿರ್ಬೇಕಣ್ಣ, ನಾನ್ ಮಾಡಿಲ್ಲ. ಯಾರೋ ಬಿಡಿ, ದೇವ್ರು ನೋಡ್ಕೊಳ್ಳಿ. ದೇವ್ರ ನೋಡ್ಕೊಂಡ್ಲಿ ಬಿಡು, ಅವಳ ಮನೆ ಹಾಳು ಮಾಡ್ಲಿ, ಅವಳ ಬಾಯಿಗೆ ಮಣ್ಣಾಕ. ನನ್ ಗಂಡನ್ ನನ್ ಲವರ್ಗೆ ಏನ್ ಇಷ್ಟೊಂದು ಹಿಂಸೆ ಕೊಡ್ತಾಳ ಅವಳು. ನೋಡ್ಕೊಳ್ಳಿ ಬಿಡಕ್ಕ. ನಿನ್ಗೆ ಏನ್ ಅಷ್ಟೊಂದು ಹಿಂಸೆ ಕೊಡ್ತಾಳ ಚಿನ್ನು ಅವಳು? ಯಾಕೋ ಚಿನ್ನು ಹಂಗೆ ಮಾಡ್ತಾರಲ್ಲ ಚಿನ್ನು, ನೀವು ಯಾಕೆ ಚಿನ್ನು ನಮ್ಮನ್ನ ಇದು ಅಂತ ಭಯನ ಅನ್ನಂಗ ಆಗತ್ ಕಣಕ್ಕ ಅಷ್ಟೇ. ಅಲ್ಲ ಅವಳಿಗೆ ಏನ್ ಬಂದೈತಿ, ನಿನ್ಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾಳೆ? ನಾನು ನೋಡು, ಅವಳಿದ್ರೆ ಅವಳು ಇರ್ಬೇಕಿಲ್ಲ, ನಾನಿರ್ಬೇಕು. ನಾನ್ ಕೈ ಹಾಕದ್ಮೇಲೆ ನೀನ್ ನನ್ನೋನಾಗಬೇಕು. ಅವಳಿಗೆ ನಾನು ಅವಳ ಪರ ಆಗಕ್ ನಾನು ಬಿಡಲ್ಲ. ನೀನು ಅವಳನ್ನ ಲವ್ ಮಾಡಬಾರ್ದು. ಅಂದ್ರೆ ನಾನು ಇನ್ನೊಂದು ತುಂಬಾ ಲವ್ ಮಾಡ್ತಿದ್ದೀನಿ ಅಂದ್ರೆ
ಮತ್ತೆ ಇಲ್ಲಿ ಅದೇ ಕೊಡ್ತಾರಕ್ಕ ಒಂದ್ ಸ್ವಲ್ಪ ತಳಿಯಾಕ ವರ್ಷ ಅಂತ. ನಾನು ತುಂಬಾ ಲವ್ ಮಾಡ್ತಿದ್ದೀನಿ. ನೀನ್ ನನ್ ಮಾಡತ್ತೀಯ ಇಲ್ಲ ಚಿನ್ನಲಿನ್ ಮಾಡ್ತೀಯ? ನೀನ್ ನನ್ ಲವ್ ಮಾಡ್ತೀಯ ಲಲ್ಲಿನ್ ಲವ್ ಮಾಡ್ತೀಯ? ಹೇಳ್ಬೇಕು ಇವತ್ ನನಗೆ. ಅಯ್ಯೋ ಒಂಚೂರು ಮಗ ವರ್ಷ ಅಂತ ಇಲ್ಲ, ಆ ಲಲ್ಲಿನ್ ಲವ್ ಮಾಡ್ತೀಯ ನೀನ್ ನನ್ ಲವ್ ಮಾಡ್ತೀಯ? ಹೇಳು. ಐ ಲವ್ ಯು. ನನಗೆ ನಾನ್ ಯಾಕೆ ಮಾತಾಡ ಆಪ್ ಮಾಡು ಅಂತ. ಕಟ್ ಮಾಡ್ರೆ ನರಸಿಂಹ ಸ್ವಾಮಿ ಮೇಲೆ ಆಣೆ, ಕಟ್ ಮಾಡ್ಬೇಡ. ನರಸಿಂಹ ಸ್ವಾಮಿ ಮೇಲೆ ಆಣೆ. ಅಯ್ಯೋ ನಿಮ್ ಮನೆ ಆಯ್ತು ಆಯ್ತಕ್ಕ. ನರಸಿಂಹ ಸ್ವಾಮಿ ಮೇಲೆ ಆಣೆ, ಗೊತ್ತಾಯ್ತಾ? ಇಲ್ಲಿ ವಧೆಗಳು ಸ್ವಲ್ಪ ಬೀಳ್ತಾವಕ್ಕ. ವಧೆ ಸ್ವಲ್ಪ ವಧೆಗಳು ಸ್ವಲ್ಪ ಬೀಳ್ತಾವ. ಅದಕ್ಕೋಸ್ಕರ ಒಂದೇ ಒಂದ್ ಬಾಡಿ ಐತೆ ಅಂತ. ನಾನ್ ನಮ್ ಮನೆಗ್ ಬಾ, ನಿನ್ಗೊಂದ್ ಡಜನ್ ಬೇಕಾದ ಬಾಡಿ ನಾನು ಕೊಡಿಸ್ತೀನಿ. ಹಲೋ ಆಯ್ತಕ್ಕ, ಹೇಳ್ತೀರಾ? ಒಂದ್ ಸ್ವಲ್ಪ ಪ್ರಸಾದ ಊಟ ಮಾಡ್ತೀನಿ. ತಡಿ, ಫೋನ್ ಕಟ್ ಮಾಡಿದ್ರೆ ಆ ಕದ್ರಿ ನರಸಿಂಹ ಸ್ವಾಮಿ ನೋಡ್ಕಂತ ನಿನ್ನ. ಏನ್ ಮಾಡೋಣ ಅಂತ. ಇಲ್ಲಿ ಅದೇ ಬೀಳ್ತೇವೆ, ಅಲ್ಲಿ ಮಾತಾಡಂಗಿಲ್ಲ. ನೀನ್ ಹೇಳು, ನೀನು ನನ್ನ ಇಷ್ಟ ಪಡ್ತೀಯ ಅವಳನ್ನ ಇಷ್ಟ ಪಡ್ತಿಲ್ಲ? ಹಲೋ ಏನಪ್ಪೋ ನನ್ನ ಇದು ನಮ್ಮನ್ನ ಆಸ್ತಿ ಸರಿ ತಗೊಂಡೋಗಿ ಹಾಕಂಗ್ ಮಾಡ್ತಾರೆ. ಎಲ್ಲಾ ಕಡೆಗೂ ಎಲ್ಲಾ ಬೈತಾರೆ, ಎಲ್ಲಾ ನೀನ್ ಹೇಳು ಚಿನ್ನು. ಇದೇನ್ ಬೆಳಗ್ಗೆ ನೋಡ್ರೆ ಇದ್ರಾಗ ನಮ್ಗೆ ಕರ್ಮ ಅದ್ಯಾವ್ದ ನನ್ನ ಮಗ ಮಾಡಿ ಯಾವ್ದೋ ಅಜ್ಜಿ ಸಿಗಾಜಿಗಡ್ತಿ ಅಂತ ಹೇಳಿ ಅದ್ರ ಎಲ್ಲ ಹಾಕುವ ಇದು ಏನು ಬಸ್ ಸ್ಟ್ಯಾಂಡ್ ಲಾಡ್ಜ್ ಮಾಡ್ಕೊಂಡಿದ್ರಿ ಅಂತ ಫೀಲ್ಡ್ ಆಫೀಸರ್ ಆಚೆ ಕಳಿಸಿರ್ತಾನಕ್ಕೋ. ಅಯ್ಯೋ ಯಾವ ಆಫೀಸರು? ಫೀಲ್ಡ್ ಆಫೀಸರ್ ಬ್ಯಾಂಕ್ನಾಗ ಆಚೆ ಕಳಿಸಿರಕ್ ಇದೇನು ಲಾಡ್ಜ್ ಮಾಡ್ಕೊಂಡಿದ್ರು. ಏನ್ ಮಾತಾಡ್ತೀರ ಹೋಗ್ರಿ ಆಚೆ ಕಡೆ ಅಂತ. ನಮ್ದೇನ್ ಹೇಳನ್ ಕಷ್ಟ? ನಿನ್ಗೆ ಏನ್ ಕಷ್ಟ ಅಂದ್ರೆ ನೀನ್ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡು. ಅಲ್ಲೇ ಒಂದು ಯಾರೋ ಲೋಕಪಾಲ್ ನನ್ ಮಕ್ಳು ಯಾವ್ದೋ ನಮ್ಮ ಅವ್ವರ ಹೋಗಿದ್ದಂಗ ಐತಿ ಚಿಕ್ಕ ಅಂತಂದ್ರೆ ನಿಮ್ಮ ಮಮ್ಮಿ ಹಂಗ ಅಂದೆ ಈಚೆ ಕಳ್ಸಿರು ಫೀಲ್ಡ್ ಆಫೀಸರ್. ಇದನ್ ಲಾಡ್ಜ್ ಮಾಡ್ಕೊಂಡಿದ್ರ ಬ್ಯಾಂಕ್ ಲಾಡ್ಜ್ ಅಂತ ಅಟ್ಟಿರ್ ಕಣಕ್ಕ. ಅಲ್ಲ ನೀನು ಆ ಅಜ್ಜಿ ಜಿಗ್ತಾಕ್ ಹೋಗಿದೆ. ಇಲ್ಲ ತಳಿ ನನ್ನಲ್ಲ. ನಂತಿಕ ದಬ್ಬಿದ್ವಲ್ಲ, ನಂತಿಕ ಜಿಗ್ಸ್ಬೇಕಾಯ್ತು. ಎಲ್ಲ ಮಾತಾಡ್ಬೇಕು. ಇಲ್ಲಿ ಪರ್ಕೆ ಕುಂತವ್ರೆ. ಇದು ಪ್ಲಾಸ್ಟಿಕ್ ಗಡ್ಡಿ ಹಾಕಿರೋ ಪರ್ಕೆ ಅಲ್ಲ. ನಾನು ನಿನ್ನಗೆ ದಪ್ಪಗೆ ದಪ್ಪ ಬೆಳೆಸ್ಕೊಂಡಿದ್ದೀನಿ. ನಂತಿಕ ಜಿಗ್ಟಿವಂತೆ ಬಾ. ಅವಧಿಗೆ ಅಷ್ಟು ಜಿಗ್ಸಕ್ ನೀನು ಅಲ್ಲಕ್ಕ ಒಂದ್ ಸ್ವಲ್ಪ ಆಚೆ ಕಡೆ ಚಳಿಯಾಕ ಮನೆಕ ಅಂದ್ರೆ ಆಚೆ ಕಡೆಗೆಲ್ಲ ಕೊರಬಿದ್ದ ಹಂಗೆ ನೀರ್ ಕಣಂಗ್ ಆಗುತ್ತೆ. ಇಲ್ ನೋಡು ಅಂದ್ರೆ ನನ್ ತೀಕ ಎಷ್ಟಪ್ಪ ಐತೆ ಅಂತ ನೋಡು. ಒಂದ್ಸರಿ ಬಡ್ದು ತೋರಿಸ್ತೀನಿ ನೋಡು ಎಷ್ಟ್ ಚೆನ್ನಾಗಿ ತೀಕ ನಾನು ಬೆಳೆಸ್ಕೊಂಡಿದೀನಿ. ಬಾ ಜಿಗ್ಟು ಎಷ್ಟೋ ತಕ ಜಿಗ್ಟಿ ಬಾ, ಜಿಂಕ್ಟು ಬಾ. ಹಲೋ ಸ್ವಾಮಿ ಪರಮಾತ್ಮ. ನಮ್ಮಮ್ಮನ್ ಯಾಕ ಕೆಟ್ಟ ದೃಷ್ಟಿಯಲ್ಲಿ ನೋಡ್ದಂತೆ ನಿನ್ ಬ್ಯಾಂಕಲ್ಲಿ? ನಮ್ಮಮ್ಮ ಬ್ಯಾಂಕಿಗೆ ಬಂದಿತ್ತಲ್ಲ ಈಗ. ನಿಮ್ಮ ಅದು ನಮ್ಮ ತುಲ್ಲಾಗಿ ಎಷ್ಟು ಜನ ಕೊಟ್ಟಿದ್ ನನ್ನ ಮಕ್ಕಳು ಅಜ್ಜಿ ಕಣಲೆ. ಅದು ನಮ್ಮವ್ವ ವಯಸ್ಸಾಯ್ತು. ನಮ್ಮ ಅಮ್ಮನ್ಗೆ ನೀನ್ ಯಾಕೆ ನಮ್ಮ ಅಜ್ಜಿಗೆ ಹಂಗ್ ಮಾಡಿ ತಿಕ್ಕೈಸಿದ್ದು ಅಂತ ಏನೋ ಐತೆ ಅಂತ ಅಜ್ಜಿ ಕೈಲಿ ಆ ಅಜ್ಜಿಗೆ ತಿಕ್ಕ ಇಸ್ಕಿ ಏನ್ ಮೆತ್ಕಾಗೈತೆ ನಿನ್ ತಿಕ್ಕ ಅಂದಂತೆ. ನಿಮ್ಮ ಅಮ್ಮನ್ ನಮ್ಮ ತಾಯಾರ ಹೋಗಿದ್ದಂಗ ಐತಿ ನಿಮ್ ತಾಯಿ. ಹಲೋ 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 ಯಜಮಾನ್ರೆ ನಂದೇ 100 ರೂಪಾಯಿ ಕೊಡ್ತೀನಿ. ಮಿಂಡಿ ಊಟದ ಮಕ್ಕಳು ಸಕತ್ತಾಗ ಬೈತೆ. ನಾನೇ 100 ರೂಪಾಯಿ ಕುಡಿಸ್ಬಿಡ್ತೀನಿ. ಹಲೋ ಇವ್ರಿಗೆ ಚೆನ್ನಾಗಿ ಹೋಗಿದ್ದೆ. ಅವ್ರ ಅಜ್ಜಿ ಹೋಯ್ತೆ ನಾನು. ಇವ್ರೆ ಸರಿ ಒಂದ್ ನಿಮಿಷ ಹಂಗೆ ಬರ್ರಿ. ಇವ್ರೆ ಆ ಅಜ್ಜಿ ವಯಸ್ಸೇನು ಇತ್ತು. ಇವ್ರು ಯಾವತ್ತು ನನ್ನ ಮಗ ಮಾತಾಡೋದು ಕೇಳ್ಕೊತಿದ್ದ ನನ್ನ ಮಕ್ಕಳು. ನಮ್ಮ ಅಜ್ಜಿ ನಮ್ಮವ್ವ ಏನಾಗ್ಬೇಕು? ನಮ್ಮ ತಾಯಿ ಏನಾಗ್ಬೇಕು ನಮಗೆ? ತಾಯಿ ಏನಾಗ್ಬೇಕು? ನಮ್ ತಾಯಿ ಏನಾಗ್ಬೇಕು? ಅವ್ರವ್ವ ಏನಾಗ್ಬೇಕು ನಮ್ಗೆ? ಅಜ್ಜಿ ತೆಗೆಸ್ಬೇಕಾಗುತ್ತೆ ನಾವು. ಅಲ್ಲ ಲೆಕ್ಕ ಹಾಕ್ರಿ. ಇವ್ರು ಯಾವ ಮಿಂಟ್ರಿ ಕೊಟ್ಟಿದ್ದ ನನ್ನ ಮಗ ಹೇಳ್ತಾನಲ್ಲ ಬ್ಯಾಂಕಾಗಿ ಅಕೌಂಟ್ ನಂಬರ್ ಹಾಕಿ ಕೊಡಪ್ಪ ಅಂತ ಅಂತು.
ನಾನು ಅದ್ ಯಾರ ತಗೊಳ್ಳಿ ನನ್ನ ಅಕೌಂಟ್ ಬುಕ್ ತಂದಿಲ್ಲ. ಆ ಒಜ್ಜಿ ತವ ಸೈನ್ ಹಾಕ್ಸಿ ಒಜ್ಜಿಗೆ ದುಡ್ಡು ಎತ್ಕೊಟ್ಟಿದ್ದೀನಿ. ಆ ಒಜ್ಜಿ ಸಿಕ್ಕಂಡ್ ನಿಂತಿದ್ದೆ ಅಂತ ಹೇಳ್ತಾರಲ್ಲ ನಮ್ಮ ತಾಯಿಯರು. ನಿಮ್ಮ ಅಮ್ಮ ಮುಗಿರಿ ಇವ್ರಿಗೆ. ಹಲೋ ಹಲೋ ಹೇಳಿ ಸ್ವಾಮಿ, ತಾಯಿ ಒಜ್ಜಿ ತಾಯಿ ಅಜ್ಜಿ ಅಜ್ಜಿ ಆಗ್ಬೇಕು. ಅಮ್ಮ ಅಮ್ಮ ಅಜ್ಜಿ ಆಗ್ಬೇಕು. ಹೆಂಗ್ ಮಾಡ್ರಿ? ಹಲೋ ಹೇಳ್ರಿ. ನೀವು ಮಾತಾಡಿ. ಹೇಳ್ರಿ ಯಾವ ನಮ್ಮ ಅಜ್ಜಿ ಹೇಳ್ರಿ. ಹಲೋ ನಮ್ಮ ಅಜ್ಜಿ ಬ್ಯಾಂಕಿಗೆ ಹೋಗಿತ್ತಂತೆ. ಬ್ಯಾಂಕಿಗೆ ಹೋಗಿ ಅಕೌಂಟ್ ನಂಬರ್ ಹಾಕ್ಸ್ಕೊಡಪ್ಪ ಅಂದ್ರೆ ಅಕೌಂಟ್ ನಂಬರ್ ಎಲ್ಲ ಹಾಕ್ಸ್ಕೊಟ್ಟಿ, ಅಜ್ಜಿ ನೀನ್ ಎಲ್ಲಿ ಸಿಕ್ತಿ ಹೇಳು, ರಾತ್ರಿ ಹೊತ್ತು ನಮ್ ಬರ್ತೀನಿ, ನೀನ್ ಒಬ್ಳೆ ಮನೆ ಕಂತೀಯ ಅಂತ ಎಲ್ಲ ಇಸ್ಕೊನಲ್ರಿ. ನಮ್ಮ ಅಜ್ಜಿದು ಎಲ್ಲ ಇಸ್ಕಿ ಕಳ್ಸೋನಿ. ಆ ಅಜ್ಜಿ ನೋವು ಅಂತ ಅವಾಗ್ಲಿಂದ ಬಡ್ಕಂತ ಐತೆ. ಆತರ ಕೆಲ್ಸ ಮಾಡ್ತಾರಣ್ಣ? ಆತರ ಇಲ್ಲ ಬಿಡ್ರಿ ಅವರು. ನಂಗೆ ಮನೆ ಬರಲ್ಲ. ಮಾಡೋರ್ ಕಣ್ರಿ. ನಮ್ಮ ಅಜ್ಜಿ ಹಂಗಿತ್ತೀರಿ. ನಮ್ಮ ತಾಯಿಯರು ಹೂ ಇದ್ದಂಗೆ ಐತೆ ಅದು. ಅಕೌಂಟ್ ನಂಬರ್ ಕೇಳಿಸ್ತಾನೆ. ಅಕೌಂಟ್ ನಂಬರ್ ಹಾಕ್ಸ್ಕೊಟ್ಟೆ. ನಮ್ಮವ್ರು ಯಾರು ಇದು ಬಂದ್ರು ದುಡ್ಡು ಎತ್ಕೊಳಕ್ಕೆ ಬ್ಯಾಂಕಾಗೆ. ನಮ್ಮ ಅಜ್ಜಿ ರಘು ಅಂತ ಫೋನ್ ಮಾಡ್ತಾರಲ್ಲ ಲೆಕ್ಕ ಹಾಕ್ರೆ. ನಮ್ಮ ಮೆಟ್ಟಬಿ ಅಲ್ವಾ? ಮುಗಿಬೇಕಾಯ್ತು ನೀವು ಚೆನ್ನಾಗಿ. ಹಲೋ ಅಣ್ಣ ನರಸಿಂಹಣ್ಣ, ಅಣ್ಣಗ್ ನಾವು ಮೈ ಕೈ ಎಲ್ಲ ಓಡ್ತಾ ಆಯ್ತು. ತಾಂಬತ್ತೀನಿ ಬಿಡ್ರಿ. ಏನ್ ತಾಂಬತ್ತೀಯ? ಕಾಯಲ್ಲ, ಮೈಸೂರ್ ಪಾಕ್. ನರಸಿಂಹ ಸ್ವಾಮಿ ಮೇಲೆ ಆಣೆ, ನೀನ್ ಫೋನ್ ಇಕ್ಕುದ್ರೆ. ಹಲೋ ಮೈ ಎಲ್ಲ ಆಯ್ತು. ಅದ ಹೇಳಿ ಏನು ಅಂದ್ರೆ? ಹಲೋ ನಿಮ್ಮ ಮಗ. ಹಲೋ ಅಯ್ಯೋ ಅಂತ ಯಾರ ವ್ಯಾಪಾರಕ್ಕೆ ಹೋದ ನೋಡು. ಹಲೋ ಬಾವ. ಹಲೋ ಬಾವ. ದತ್ತಿನ್ ಬಿಡ್ರಿ. ಎಳ್ಳೀರು ತಾಂಬತ್ತೀನಿ ಬಾವ. ದತ್ತಿನ್ ಬಿಡ್ರಿ. ನಾನು ಹಲೋ ಹೇಳಿ ಯಾರು? ಈಗ ಎದ್ರ ಅಂದ್ರೆ ಈಗ ಎದ್ರ? ಹೂನಕ್ಕ, ಯಾರು ಹೇಳಿ? ನಿಮ್ಗೊಂದ್ ಗುಡ್ ನ್ಯೂಸ್ ಐತೆ. ಏನ್ ಹೇಳಿ? ನಾನ್ ಬಸ್ರಿ ಅಂದ್ರೆ ನಿಮ್ ಮಗು ನನ್ನ ಹೊಟ್ಟೆಲ್ ಬೆಳೀತಾ ಇದೆ. 11 ಗಂಟೆ ಹಂಗ್ ಬರ್ತೀನಿ ಬಿಡ್ರಿ. ಅದು 11 ಗಂಟೆ 11:11:30 ಹಂಗ್ ಬರ್ತೀನಿ ತುಮಕೂರಿಗೆ. ಆಯ್ತು. ಯಾಕೆ? ಮಗ ಯಾರ ಕೂಗ್ತಾರ ನೋಡು. ಬರ್ತೀನಿ ಬಿಡಿ ಅಣ್ಣ. ಆಯ್ತು. ಎಲ್ಗೆ? ತುಮಕೂರಿಗೆ ಬರ್ತೀನಿ. ತುಮಕೂರಿಗೆ ಬಂದ ಮಾರ್ಕೆಟ್ದಾಗ ಬರ್ತೀನಲ್ಲ, ಬಂದ್ ಹಂಗೇನ ಅವಾಗ ಫೋನ್ ಹಾಕ್ತೀನಿ ಬಿಡ್ರಿ. ತುಮಕೂರಿಗೆ ಏನಕ್ ಬತ್ತೀಯ? ಮಾರ್ಕೆಟ್ದಾಗ ಏನಕ್ ಬತ್ತೀಯ? ನಾನ್ ಹೇಳ್ತಿರೋದು ಬರ್ಬೇಕಾದ್ರೆ ಸ್ಪೆಷಲ್ ಮೈಸೂರ್ ಪಾಕ್ ತಮ್ಮ 1 ಕಾಲ್ kg. ಇಲ್ಲಿ ಪಕ್ಕದ ಮನೆ ಮಕ್ಳಿಗೆ ಹುಡುಗರಿಗೆಲ್ಲ ಕೇಳ್ತಾರ ಸ್ವೀಟ್ ಕೊಡು ಅಂತ. ಅದಕ್ಕೆ ಅಮ್ಮ ನಿಮ್ ಮನೆಗೆ ಫೋನ್ ಮಾಡ್ಬಿಟ್ಟು ಮೈಸೂರ್ ಪಾಕ್ ತಾಂಬ ಅಂತ ಹೇಳು ಅಂತು. ಮೈಸೂರ್ ಪಾಕ್ ತಗೊಂಡ್ಬಿಟ್ಟಿ ಬರ್ಬೇಕಾರೆ ನಿಂಗೊಂದು ಕಿವಿ ಒಳಗೆ ಗುಟ್ಟು ಹೇಳ್ತೀನಿ. ಅದು ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು, ನಿಂಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ. ಇನ್ನ ಇದು ಅದೇ 7 ಮಾರಿಂದ ರೋಟ್ ಬೇಕು. ಕಾಯಿ ಕೀಳಾಗ ಇಲ್ಲಿ ಒಂದು 30-20 ಅಷ್ಟೇ ಮನೆಗೆ. ಇದು ಕಾಯಿ ಕೀಳೋದು ಅಂತಂದ್ರೆ ಅದೇ ರೋಟಿ ತಗೊಂಡ್ಬರ್ಬೇಕು. ಆಮೇಲೆ ಕೀಳಬೇಕು, ಕರ್ಕೊಂಡ್ ಹೋಗ್ಬೇಕು. ಇನ್ನೊಂದು ಭಾನುವಾರದಿಂದ ಕೊಡ್ತೀನಿ ಬಿಡಿ ಸ್ವಾಮಿ. ಅಲ್ಲ ನೀನು ಅಲ್ಲಿ ಅಕ್ಕ ಆಯ್ತಾ ಪಕ್ಕದಾಗೆ? ಓ ಇಲ್ಲೇ ಐತೆ. ಕಾಯಿ ಎಷ್ಟವಲ್ಲ ಮಗ ಮನೆಗೆ. ನಾನು ನನ್ ಗುಡ್ ನ್ಯೂಸ್ ನನ್ ತಾಯಿ ಆಗ್ತಾ ಇದ್ದೀನಿ. ನಿಮ್ಮ ಅವತ್ತು ಇದು ಕಾಯಿ ತಾಂಬತ್ತೀನಿ ಬಿಡ್ರಿ. ಕಾಯಿ 20 ಕಾಯೆಲ್ಲ ನಾನು ತಾಯಿ ಆಗ್ತೀನಿ. ನಿಮ್ ಮಗು ನಮ್ ಹೊಟ್ಟೆಲ್ಲಿ ಬೆಳೀತಾ ಇದೆ. ಇದು ಹೊಡೆದೋಗ್ತವೆ. ಕೆಳಗ್ ಬಿದ್ರೆ ಎಳ್ನೀರು ಅದು ಐತಲ್ಲ 7 ಮಾರಿಂದ ರೋಟಿ, ಅದಕ್ಕೆ ಕೆಳಗ್ ಬಿದ್ರೆ ಹೊಡೆದೋಗ್ತವೆ. ಅಕ್ಕಂಗ್ ಕೊಡು, ಅಕ್ಕಂಗ್ ಹೇಳ್ತೀನಿ ಗುಡ್ ನ್ಯೂಸ್ ಇದು. ನಿಮ್ಮ ಅವತ್ತು ಅಕ್ಕಂಗ್ ಕೊಡು. ಆಯ್ತು ಸ್ವಾಮಿ.
ಆಯ್ತು. ಹಲೋ ನರಸಿಂಹ ಸ್ವಾಮಿ ಮೇಲೆ ಆಣೆ ನೀನ್ ಫೋನ್ ಇಕ್ಕುದ್ರೆ. ಹಲೋ ಆಯ್ತು. ಅದು ಹೇಳಿ. ಏನು ಅಂದ್ರೆ ಅಕ್ಕಂಗ್ ಫೋನ್ ಕೊಡು, ಗುಡ್ ನ್ಯೂಸ್ ಹೇಳ್ಬೇಕು. ಮಗ ನರಸಿಂಹಸ್ವಾಮಿ ಬಂದೈತೆ ನೋಡು. ಹಲೋ ಮಗ ನರಸಿಂಹಸ್ವಾಮಿ ನಿಮ್ಮ ನೀನ್ ತಾಯಿ ಸ್ವಾಮಿ ಪರಮಾತ್ಮ. ಹಲೋ ಎದ್ ಫೋಟೋ ನೋಡಕ್ ಬಿಡಲ್ಲ ಇವ್ನು ತಾಯಿ ನಾಯ್ಕಾಯೋ. ಏನಪ್ಪ ನಮ್ ಮನೆ ಬೆಂಕಿ ಇಕ್ಬಿಟ್ರಲ್ಲ ಇವ್ನು. ಗುಡ್ ನ್ಯೂಸ್ ಅಂದ್ರೆ ನಾನು ನಿಮ್ಮ ಬೆಂಕಿ ಸ್ವಾಮಿ ನರಸಿಂಹಸ್ವಾಮಿ ಸೌದಪ್ಪ ಮೈಕೈ ಎಲ್ಲ ಹೊಡ್ತ. ಆಯ್ತು ತಾಂಬತ್ತೀನಿ ಬಿಡ್ರಿ. ಏನ್ ತಗೊಂಬತ್ತೀಯ? ಕಾಯಿ ಕಾಯಲ್ಲ, ಮೈಸೂರ್ ಪಾಕ್. 30 ಮೈಸೂರ್ ಪಾಕ್ ತಗೊಂಬಿಟ್ ಬಾ. ಶಿವ ಪರಮ. ಮಗ ಯಾರ ಬಂದವ್ರು ನೋಡು. ನಾನು ನೀನು ಮೈಸೂರ್ ಪಾಕ್ ತಿನ್ಕೊಂಡು. ಹಲೋ ಸ್ವಾಮಿ ಅಪ್ಪ ಮೈ ಎಲ್ಲ ಹೊಡ್ತಾ ಯಾಕೋ. ಹಲೋ ಹಲೋ ನಿಮ್ಮ ಮಗ. ಹಲೋ ಅಯ್ಯೋ ಅಂತ ಯಾರ ವ್ಯಾಪಾರಕ್ಕೆ ಬಂದವ್ರು ನೋಡು. ಹಲೋ ಬಾ ನೋಡು, ನೀನು ಎಷ್ಟು ಬೇಗ ನನ್ ಬಸ್ರಿ ಮಾಡಿದ್ಯಾ. ಹಲೋ ಅಯ್ಯೋ ನಮ್ಮನ್ನ ಫೋಟೋ ನೋಡಕ್ ಬಿಡಲ್ವಲ್ಲ ಅವ್ನು. ನಿನ್ ಮಗು ನನ್ ಹೊಟ್ಟೆಲ್ ಬೆಳೀತಾ ಇದೆ ಅಂದ್ರೆ ನನ್ನ ಹೊಟ್ಟೆನೆ ಊರ್ಗ್ ಹತ್ರ ಐತೆ. ನಿಮ್ಮ ನಮ್ಮ ಕರ್ಮ ನಾಯ್ಕಾಯ ಬಲ್ಗಡಿ ಕದ್ದಾಳಕ್ ಬಿಡಲ್ವಲ್ಲ ಒಂದ್ ತಾಯಿ ನಾಯ್ಕಾಯ. ಹಲೋ 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 ಬಾವ. ಚೀಟಿ ಸೇರಲ್ಲ. ಯಾಕಣ? ಇಲ್ಲ ಬರಲ್ಲ ನಾವು. ಯಾಕಣ? ಹೇಳ್ತೀನಿ ನಾನು ಬರಲ್ಲ. ಚೀಟಿ ನಾಳೆ ಯಾಕೆ ಬರ್ಕೋಬೇಡ್ರಿ ನಮ್ಮ ಹೆಸರು. ಯಾಕೆ ಅಣ್ಣ? ಬರ್ಕೊಂಬಿಟ್ಟಿದೀನಿ. ಬೇಡ ಬೇಡ ಬರ್ಕೊಂಬಿಟ್ಟಿದೀನಿ. ಊಟ ಮಾಡೋಣ, ಆಮೇಲೆ ಮಾತಾಡೋಣ. ಊಟ ಏನ್ ಮಾಡಿದೆ ಅಲ್ಲೇ ಎಲ್ಲ ಲೀಟಾಗಿ ತಿನ್ಕೊಂಡ್ರೆ ಕಕ್ಕಿ ಎಲ್ಲ ಪೂರ್ತಿ ಇದು ಯಾವ್ದು ಕಟ್ಟಿಗೆಲ್ಲ ಬಿತ್ತು. ಊಟ ನಂಗೆ ಸೇರಲ್ಲ. ಯಾಕಣ ಈ ತರ? ಹುಷಾರಿಲ್ವಣ? ಇಲ್ರ ನಮ್ಮ ಹುಡುಗರೆಲ್ಲ ಆಚೆಗೆ ಹೋಗೋಣ ಅಂತ ಅಂದ್ರು. ಬಂದು ಇಲ್ಲಿ ಆಚೆಗೆ ಬಂದು ಅಣ್ಣ ಯಾಕೆ ಹುಷಾರಿಲ್ವಾ? ಚೀಟಿ ಬರಲ್ಲ ಸ್ವಾಮಿ. ನಾವು ಚೀಟಿ ಬರ್ಕೋಬೇಡಿ ಹೆಸರು. ಬರ್ಕೊಂಡಿದೀನಿ ಕಣ. ಊಟ ಮಾಡೋಣ, ಆಮೇಲೆ ಮಾತಾಡೋಣ. ಊಟ ಮಾಡು, ಆಮೇಲೆ ಮಾತಾಡೋಣ. ಯಾಕೋ ನನಗೂ ಆರೋಗ್ಯ ಸರಿ ಇಲ್ಲ ಕಣ. ಕೈ ತೊಕೊಂಡ್ ಮೇಲೆ ಊಟ ಅವ್ರು ಎಲ್ಲ ಪೂರ್ತಿ ಮಟನ್ ಎಲ್ಲ ವೇಸ್ಟ್ ಆಗೋದಿಲ್ಲ. ಯಾಕಣ? ಏನೋ ಬಿತ್ತು ಇವ್ರಿ. ನಾನು ಬರಲ್ಲ, ಚೀಟಿ ತಗ ಬರಲ್ಲ. ನಮಗೆ ಫೋನ್ ಮಾಡ್ಬೇಡಿ ಸರ್ ಇವ್ರಿ. ಯಾಕಣ ಆತರ ನಿರ್ಧಾರ? ನಾನ್ ನಿಮ್ನೆ ನಂಬಿ ಚೀಟಿ ತಗ ಬರಲ್ಲ ಅಂತ ನೋಡಿ ಅಣ್ಣಂಗೆ ಒಂದ್ ಸ್ವಲ್ಪ ಹೇಳು. ಹಲೋ ಹಲೋ ಯಾಕಣ್ಣ ನಿನ್ ಹೆಸರು ಇಲ್ಲ ರೀ, ನಾವು ಬರಲ್ಲ ಚೀಟಿ ತಗ. ಬಿಡೋ ಅಣ್ಣ ಏನ ಹಾಕಲ್ಲ ಒಂದು ಚೀಟಿ ನೋಡು. ನರಸಿಂಹಣ್ಣ ಯಾಕೆ ನೀನ್ ಚೆನ್ನಾಗ್ ಕಟ್ತೀಯ ಅಂತ ನಾನ್ ನಿನ್ನ ಹೆಸರು ಬರ್ಕೊಂಡ್ರೆ ಏನ್ಕೆ? ಇಲ್ಲ ಇಲ್ಲ ಕರ ಬರಲ್ಲ. ಅಲ್ಲ ನಾನ್ ಮಾತಾಡ್ತೀನಿ. ನಮ್ಮ ಹೆಂಡತಿ ಕೊಟ್ಬಿಟ್ರು. ನನಗೂ ಯಾಕೋ ಆರೋಗ್ಯನೇ ಸರಿ ಇಲ್ಲ ಕಣ. ಕಾಯಿನ ಹಿಂಗಾರ್ದಂತ ಊಟ ಕಿತ್ನಲ್ಲ ಇವನು. ಅಮ್ಮ ಏನಪ್ಪ ಇದು ಗ್ಯಾಸ್ಟ್ರಿಕ್? ಅಮ್ಮ ಆನಂದ ಆನಂದ. ಅಬ್ಬಾ ಫುಲ್ ಆನಂದ. ಇನ್ನೇನ ಚೀಟಿ ತಕ ರೂಲ್ಸ್ ಬಿಡಿಸ್ತಾರೆ. ಅಬ್ಬಾ ಆನಂದ. ಈಗ ಸಮಾಧಾನ ಆಯ್ತು ನರಸಿಂಹಣ್ಣ. ಹೇಳು, ಈಗ 1 ಲಕ್ಷ ಲಾಟ್ರಿ ಹೊಡ್ದಂಗ ಆಯ್ತು. ಅವ್ರಿಗೆ ಒಂಚೂರು ಹೇಳ್ಬಿಡು, ಆಗಲ್ಲ ಅಂತ. ಅವ್ರಿಗೆ ಎಲ್ಲ ಹಿಂಗ ಆಗಲ್ಲ, ಇದು ಅದೆಲ್ಲ ಅವ್ರಿಗೆ ಆಗಲ್ಲ, ಫೋನ್ ಮಾಡ್ಬೇಡ್ರಿ ಅಂತ ಹೇಳ್ಬಿಟ್ಟು. ವಾಂತಿ ಬಂದಂಗ ಆಗ್ತೈತೆ, ವಾಂತಿ ಮಾಡ್ತೀನಿ ಹೋಗಿ ನಾನು. ಹೇಳು. ಫೋನ್ ಮಾಡ್ಬೇಕು, ಸುಮ್ಮನೆ ಖುಷಿ ಮಂಡಿಲ್ದಾಗ ಮಾತೆಲ್ಲ ಆಡ್ಬೇಕು. ಯಾಕಣ್ಣ ವಾಂತಿ ಮಾಡ್ಕಂತಿದೀಯಾ? ಏನೋ ಸಾಂಬಾರ್ಗೆ ಏನೋ ಬಿತ್ತು. ಚೀಟಿ
ಕ್ಯಾನ್ಸಲ್ ಮಾಡ್ಬಿಟ್ರಿ, ನಮ್ಮ ಹೆಸರು ಬರ್ಕೋಬೇಡಿ. ಚೀಟಿ ಕ್ಯಾನ್ಸಲ್ ಮಾಡಕ್ ಆಗಲ್ಲ ಬಿಡು, ಹೆಸರು ಬರ್ಕೊಂಡಿದೀನಿ. ನಾಟಿ ಕೋಳಿ ಸಾರ್ ಚೆನ್ನಾಗೈತೆ ಅಣ್ಣ. ನಾಟಿ ಕೋಳಿ ಸಾರು ಅಣ್ಣ, ಮೊಟ್ಟೆ ಹಾಕ್ಸ್ಕೊಂಡು ಆ ಬಂಡಾರ ಐತಲ್ಲ ಅದು ಹಂಗೆ ಅಣ್ಣ, ಹಂಗೆ ಬಾಯೊಳಗಾಸಿಂದ ತಿಂದ್ರೆ ತಿಂದೊಳಗಾಸಿಂದ ಹಂಗೆ ಬಂದ್ಬಿಡ್ಬೇಕಣ್ಣ ಅಂತ ತಿನ್ನೋಣ. ಅಬ್ಬಾ ಸಮಾಧಾನ ಆಯ್ತು ಕಣಪ್ಪ ನರಸಿಂಹರಾಜು, ಸಮಾಧಾನ ಆಗೈತ್ ಕಣ್ರಿ ಈಗ. ಅಲ್ಲ ಒಂದ್ ಹೇಳ್ತೀನಿ, ಇವ್ರು ನಮಗಿನ್ನ ದೊಡ್ಡವ್ರು ಬೇಜಾರ್ ಮಾಡ್ಕೋಬೇಡಿ. ಖಂಡಿತ ಹೋಗಿ ಹೊತೇರಿಕೆ ನಾನ್ ಬೇಕಾದ್ರೆ ನೋಡಿ ಬಂದು ಹೊತೇರಿಕೆ 500 ರೂಪಾಯಿ 1000 ರೂಪಾಯಿ ಕೊಡ್ತೀನಿ. ಹಿಂದೆಗಡೆ ನಿಂಕ ಏನಾಯ್ತು ನೋಡಿ ನೋಡ್ರಿ. ನಿಂಕ ಏನಾಯ್ತು ನೋಡ್ಬಿಟ್ಟು ನನಗೆ ಫೋನ್ ಮಾಡಿ, ಖಂಡಿತ ಫೋನ್ ಮಾಡಿ ನನ್ ನೋಡಿ ಮೊಬೈಲ್ ಎಲ್ಲ ಹೊಡೆಯಾಕ್ಬಿಡ್ತೀನಿ ನಾನು. ಯಾಕೆ ಇಲ್ಲಿ ಮನೆಗೆ ಈ ತರ ಮಾತಾಡ್ಬಾರ್ದು, ಸಂಸಾರಸ್ಥರ ಮನೆಗೆ ಹಿಂಗೆ ಆ ತರ ಮಾತಾಡೋದಿಲ್ಲ. ಎಲ್ಲ ಬಾಡಿಗೆ ಮನೆ ಮಾಡ್ಕೊಂಡಿರುವಂತ ನಮ್ಮ ಮನೆಗೆಲ್ಲ ಬಂದು ಹೇಳ್ಬಿಟ್ರು ನೆಂಟ್ರುಗಳೆಲ್ಲ ಬಂದು ಹೇಳ್ಬಿಟ್ರು. ಹೆಣ್ಮಕ್ಳು ಮಗನ್ಮಕ್ಳು ಮನೆ ಮಾಡಿಕೊಂಡು ಅಕ್ಕಪಕ್ಕರೆಲ್ಲ ಫೋನ್ ಮಾಡಿ ಹೇಳ್ತಾವ್ರೆ. ಏನಂತ ಫೋನ್ ಮಾಡಿ ಹೇಳ್ತಾರಂತೆ? ಅದೇ ಹಿಂಗೆ ನಮಗೆ ನಿದ್ದೆ ಬರಲ್ಲ, ಚರ್ಚೆಟ್ ಮಾತಾಡ್ಕೊಂಡು ಮನೆಗೆಲ್ಲನ ಹಿಂಗೆಲ್ಲ ನೀನ್ ಅದೇ ಅಮ್ಮನ ಜೊತೆ ಅಲ್ಕಲ್ಕ ಮಾತಾಡ್ತೀಯಲ್ಲ ಲಲಿತಮ್ಮನ ಜೊತೆ, ಅದಕ್ಕೆ ಬಿಡು ಸುಮ್ಮನೆ ಆಮೇಲೆ ಹೇಳ್ತೀನಿ. ಅದಕ್ಕೆ ಅಲ್ಕ ಮಾತಾಡಬಾರ್ದು ಅಂತನಾ? ಹಂಗೆಲ್ಲ ತುಮಕೂರಾಗೆಲ್ಲ ಬಾಡಿಗೆ ಮಾಡ್ಕೊಂಡಿರು, ನಾವೇ ಬಾಡಿಗೆ ಕೊಡ್ತೀವಿ ಅಂತ ಯಾರು ಇವು ನಮ್ಮ ಮಾವರು ಆಮೇಲೆ ನಮ್ಮ ಅಣ್ಣರು ಎಲ್ಲನ ಈ ಅಕ್ಕಪಕ್ಕರೆಲ್ಲ ಹೇಳಿವ್ರಿ ಫೋನ್ ಮಾಡಿ. ರಾತ್ರಿ ಹೊತ್ತು ಕೂಗಾಡ್ತಾನೆ, ರಾತ್ರಿ ಹೊತ್ತೆಲ್ಲ ಕೆಟ್ಟ ಮಾತಾಡ್ತಾರೆ. ನಾವು ಸೊಸೆ ಮಕ್ಕಳು ಇರೋ ಮನೆ ಕೆಲ್ಸಕ್ಕೆ ಬಂದಿರ್ತೀವಿ, ಇವ್ನ ಅಲ್ಕಲ್ಕ ಮಾತಾಡ ರಾತ್ರಿ ಎಲ್ಲ ಕೂಗಾಡ್ತಾನೆ ಬಂದಿರ್ತೀವಿ. ಮಧ್ಯಾಹ್ನದಾಗೆಲ್ಲ ಮನೆ ಕಂತಾನೆ ಸ್ಟೇಟ್ನಾಗ ಮಾತಾಡ್ತೀನಿ. ನೀನ್ ಅವತ್ತು ಹೇಳ್ದೆ ಅಮ್ಮನ್ ಬ್ಲಾಕ್ ಲಿಸ್ಟ್ ಹಾಕ್ಸಿದೀನಿ, ಫೋನ್ ಬರ್ದಿಲ್ದಂಗ್ ಮಾಡಿದೀನಿ ಅಂತ. ಯಾವ ಸ್ಕೂಲ್ ಹೋಗ್ತಾವಲ್ಲ ಹುಡುಗರು ಅದಂತ ಬ್ಲಾಕ್ ಮಾಡಿದ್ರು. ಅವ್ರಿಗೆ 3-4 ದಿನ ಇವನು ಬೇರೆ ಇವನು ನಾನು ಮಂಜಣ್ಣ ಅವರು ಬೇರೆ ತಲೆ ತಿಂದಿದ್ವಿ. ಅವ್ನಿಗೇನೋ ಬರಂಗ್ ಮಾಡ್ಕೊಂಡು ಅವನೇನೋ ಅವನ್ ಬೇರೆ ತಲೆ ತಿಂದಿತ್ತು. ಯಾರು ಫೋನ್ ಮಾಡಿದ್ದು ಹಂಗೆ ಹಿಂಗೆ ಅಂತ ನಾವೇನು ಹೇಳೋಣ. ನಾವ್ ಯಾರು ಇದು ಮಾಡಿಕೊಂಡು ಬ್ಲಾಕ್ ಲಿಸ್ಟ್ ನಮ್ಗೆ ಏನ್ ಗೊತ್ತು. ನೀನು ಅದು ಸರಿ, ನಾನ್ ಹೇಳೋದೇನ್ ಗೊತ್ತಾ, ನೀನು ಅವ ಅಮ್ಮನ್ ಸವಾಸ ಬ್ಯಾಡ ಬಿಟ್ಬಿಡು, ಏನಕ್ಕೆ ಫೋನಾಗ ಮಾತಾಡ್ತೀಯ? ಅಲ್ಲ ಕಣೋ, ಈಗ ನೋಡಪ್ಪ, ನಾವು ಬೇಕಿದ್ರೆ ಹೋಗ್ತೀವಿ, ಬ್ಯಾಳಿಲ್ಲ ಅಂದ್ರೆ ಸುಮ್ಮನೆ ಆಗ್ತೀವಲ್ವಾ? ಹಂಗೆ ನೀನು ಬೇಕಿದ್ರೆ ಮಾತಾಡೋ, ಇಲ್ಲಾಂದ್ರೆ ಫೋನ್ ಮಾಡ್ಬೇಡ ಕಣಮ್ಮ, ನಂಗೆ ಇಷ್ಟ ಇಲ್ಲ ನೀನು ಅಂತ ಹೇಳು. ಚೆನ್ನಾಗಿಲ್ವ ಅವಳು? ಅಲ್ಲ ಕಣೋ, ಅಮ್ಮ ಚೆನ್ನಾಗೋ ಇಲ್ವೋ? ಹಲೋ ಹಲೋ, ಮಾತಾಡಲ್ಲ ನೀನು. ಇದು ಅಲ್ಲ ಅಮ್ಮ ಲಲಿತಮ್ಮ ಚೆನ್ನಾಗೋ ಇಲ್ವೋ? ನಾವು ನೋಡೇ ಇಲ್ಲ ಅದನ್ನ ಲಲಿತಮ್ಮನ ಇವ್ರು ಯಾರು ನೋಡೇ ಇಲ್ಲ. ನನಗೇನು ಅವರು ಫೋನ್ ಮಾಡ್ತಾರೆ ಅಷ್ಟೇ. ನೀನ್ ಅಮ್ಮನ್ ನೋಡೇ ಇಲ್ವಾ? ಧರ್ಮಸ್ಥಳದ ಮಂಜುನಾಥನೇ ನೋಡಿಲ್ಲ ನಾನು. ಮತ್ತೆ ನಂಬರ್ ಎಲ್ಲ ಯಾರು ಕೊಡ್ತಿರೋದು ಅವಳಿಗೆ ಎಲ್ಲ? ನನಗೇನೋ ಇವ್ರು ಇರ್ಬೇಕಪ್ಪ. ಯಾರು? ನಾನು ಇಲ್ಲಿ ನಾನಿಲ್ಲಿ ಇವರು ಅದ ಯಾರಿಗ ಏನ್ ಕತೆ ಒಟ್ಟಾಗೆ. ಅಲ್ಲ ನೀನ್ ಅವತ್ತು ಹೇಳ್ದೆ ನಿನ್ನ ಹೆಸರೆಲ್ಲ ಹೇಳ್ತಾಳೆ ಮರಿ, ನಿನ್ನ ಹೆಸರೆಲ್ಲ ಹೇಳ್ತಾಳೆ ಅಂತ ಅಂದಲ್ಲ, ಅದಕ್ಕೆ ಯಾರು ಕೊಟ್ಟಿರೋದು? ನನ್ನ ಹೆಸರು ಪನ್ನ ಹೆಸರು ನಿನ್ನ ನಂಬರು ಎಲ್ಲ ಯಾರು ಕೊಟ್ರು ಅವಳಿಗೆ ಅಂತ ನಾನು ಕೇಳ್ತಿರೋದು. ನಾನು ನಿನ್ನ ಹೆಸರು ನಾನೇ ಕೊಟ್ಟಿರ್ಬೇಕಪ್ಪ. ನಂಬರ್ ನಂಬರ್ ಏನು ಯಾವ್ದಾರ ಟೈಮಾಗ ಹೇಳಿದ್ದೀನಿ ನಾನೇ. ಅಲ್ಲ ಅದು ಸರಿ, ನಿನ್ನ ನಂಬರ್ ಅವಳಿಗೆ ಯಾರು ಕೊಟ್ಟಿದ್ದು?
ಕರೆಕ್ಟ್ ಆಗಿ ಹೇಳ್ತಾವ ಮರಿ ಎಲ್ಲ ನಾಟಕ ಎಲ್ಲಿ ನೋಡ್ಯಾರ ಒಟ್ಲು ಎಲ್ಲ ನನ್ ಬರೋದ್ ಪಂಚೆ ಉಟ್ಕೊಂಬರೋದ್ ಎಲ್ಲ ಹೇಳ್ತಾರೆ. ಅಲ್ದೇ ಕಣ ಅವ್ನ್ ಟ್ಯಾಪೆ ಗೀಪೆ ಯಾರ್ಗನ ಕೊಟ್ಗಿಟ್ನ ನನಗೇನು ಅವ ಅಂತ ಅಂತಾರೆ ಯಾರು ಹೇಳಿರ್ಬೇಕು ಅನ್ನೋದಪ್ಪ ನನಗೇನು. ಅಲ್ಲ ಅವ್ನು ರಂಗಸ್ವಾಮಿ ಗಿಂಗಸ್ವಾಮಿ ಕೊಟ್ನಾನು ಏನು ಹೆಂಗ್ ಕೊಟ್ಟಿದ್ಯಾ ಅಂತ ಕೇಳಕ್ಕಾಗುತ್ತ? ನೀನು ಒಂದ್ ಕೆಲಸ ಮಾಡ್ಬಿಡು, ಅವ್ಳು ಫೋನ್ ಮಾಡಿದಾಗ ಎಲ್ಲಿದ್ದೆ ಹೇಳು ಅಂತ ಹೇಳು, ನಮ್ಮನ್ನು ಹೋಗ್ಬಿಡು ಒಂದ್ಸರಿ ಒಂದ್ ಚಾಟ್ ಹಾಕೊಂಡು ಹಂಗೆ ಕರ್ಕೊಂಡೆ ನೋಡ್ಕೊಂಡು ಹಂಗೆ ಬಾ ಹೋಗು. ಅಯ್ಯ ನಿಮ್ಮ ಅಮ್ಮ ಸುಮ್ಮನೆ ಯಾರೋ ಇದು ಮಾಡಿರೋದ ದುಡ್ಡು ಕೊಡ್ತಾವಲ್ಲ ಹಂಗೆ ಹೋಗ್ತಾವ್ ಬಾಯಿ ಅಂತ ಕರಿತ ಏನಂತ ಸತ್ತೋಗಿದ್ರು ಕುಂತಿದ್ರು ನಮ್ಮನಕ್ಕೆ ಬರಕ್ ಎಷ್ಟೊತ್ತರ ನಿಮ್ಗೆ ಫೋನ್ ಯಾರು ಏನು ಎತ್ತಂತ ಮಾತಾಡ್ತೀಯ? ಅವಮ್ಮ ಗೋಳಾಡ್ತೈತೆ ಕಣ್ಣು, ಅವಮ್ಮ ಸಾಯ್ತಿಯಿಂದ ನೇಣ್ ಹಾಕಣಕ್ ಹೋಗಿತ್ತು, ಈಗ ಬರೇ ಜಲ್ದಿ. ಯಾರು ಸ್ವಾಮಿ? ತಾಯಿನಾಕೆ ಕರ್ಮನ ಕ್ಯಾಯ ಹೋಗತ್ತ ಯಾರು? ಅಣ್ಣ ಬರೀ ಅಣ್ಣ ಅಂದಿದ್ದಾದ್ರು ಬೈದಿದ್ದಾದ್ರು ಇಲ್ಲಿ ಮನೆಗೆ ಮುಚ್ಕೊಂಡಿದ್ದಾದ್ರು. ನರಸಿಂಹಣ್ಣ ಹೇಳ್ರಿ ಯಾರು ಸತ್ತೋಗಿರೋದು? ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರಣ್ಣ. ಬಾ ಬಾರಣ್ಣ, ಮುಂದೆ ನಿಂತ್ಕೊಂಡು ನೀನೆಲ್ಲ ನೋಡ್ಕೊಬೇಕು. ಒಂದ್ ತಾಯಿನ ಮುಂದೆ ನಿಂತ್ಕೊಂಡೆ ಅಲ್ಲ ಎಲ್ಲಿ ಯಾವ ಊರು? ಅದಕ್ಕೇನೆ ಮಣ್ಣಿಗೆ ಬಂದ್ಬಿಡೋಣ. ಬರ್ತೀನಿ ಬಿಡ್ರಿ. ಎಲ್ಲಿ ಯಾವ ಊರಿಗೆ ಹೇಳು? ಯಾವ ಊರಿಗೆ ಬರ್ತೀನಿ? ಬಳ್ಳಾಪುರ. ಬಳ್ಳಾಪುರ ನರಸಿಂಹರಾಜ ಸತ್ತೋಗ್ಬಿಟ್ರಂತೆ. ಅಯ್ಯೋ ಒಂದ್ ತಾಯಿನ ಏನ್ ಕರ್ಮ ಇರ್ಬೇಕು ಇವ್ರ ಅಮ್ಮ. ನಾನೇ ನರಸಿಂಹರಾಜು. ಕರೆಕ್ಟ್ ಆಗಿ ಹೇಳೋಣ, ನರಸಿಂಹರಾಜಣ್ಣ ಸತ್ತೋಗ್ಬಿಟ್ಟ. ಹೇಳ್ಕೊ ಅಂತ ನಾನು ಯಾರು ಹೇಳ್ತೇವೆ? ನರಸಿಂಹರಾಯಪ್ಪ. ಹೌದಾ? ಕೊಡು ನರಸಿಂಹರಾಯಪ್ಪನ್ ಕೊಡು. ನರಸಿಂಹರಾಯಪ್ಪ ಅಲ್ಲ, ನರಸಿಂಹರಾಜಪ್ಪ. ಮತ್ತೀಗ ನರಸಿಂಹರಾಯಪ್ಪ ಅಂದ ಅವನು ಅಂತಿದ್ದ. ಇದು ರಾತ್ರಿ ಮತ್ತೆ ಈಗ ಆಟ ಆಡಕ್ ಸತ್ತೋದ್ರು ನರಸಿಂಹರಾಜ ಬಳ್ಳಾಪುರ ಅಂತ ಅಂದ್ರು. ಬನ್ನಿ ಇಲ್ಲ ಐತೆ ಹೆಂಗವ ಚೆನ್ನಾಗವ. ಹಲೋ ಹಲೋ, ನರಸಿಂಹರಾಜ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ನಾನೇ ಅಲ್ಲ ಸತ್ತಿಲ್ವಾ ಅವ್ರು? ಕರೆಕ್ಟ್ ಆಗಿ ಹೇಳೋಣ ನೀನು. ಎಷ್ಟ್ ಗಂಟೆಗೆ ಮಣ್ಣು ನಿಂದ್ರಿ ಹುಟ್ಟಿದ ನನ್ನ ಮಕ್ಕಳ ಇಷ್ಟೊತ್ತಿಗೆ ನಿಮ್ ಮುಂದೆ ಇಷ್ಟೊತ್ತಿಗೆ ಯಾಕೆ ಕುಡಿಯಕ್ ಹೋಗ್ತೀರ ನೀ? ತಾಯಿನ ಕ್ಯಾದಾರ ಎಷ್ಟ್ ಗಂಟೆಗಣ ಮಣ್ಣು? ಅಣ್ಣ ನಾವು ಬಂದ್ ಕುಡಿಲಿಲ್ಲ ಅಂದ್ರೆ ನಿನ್ ಜೀವನ ನಡೀತಿರ್ಲಿಲ್ಲ. ಈಗ ಸತ್ತೋಗಿ ನರಸಿಂಹರಾಜಣ್ಣವ್ರದ್ದು ಮಣ್ಣು ಎಷ್ಟ್ ಗಂಟೆಗೆ ಹೇಳ್ರಿ. ಅವ್ ಅಣ್ಣ ಎಷ್ಟೋ ದಿವಸ ನಮ್ಗೆ ಅನ್ನ ಹಾಕೈತೆ, ಕುಡಿಯಕ್ಕೆ ಎಲ್ಲ ಎಣ್ಣೆ ಕೊಟ್ಟೈತೆ, ಎಲ್ಲ ಮಾಡೈತೆ. ಅವ್ ಅಣ್ಣನ್ ಬಂದು ಒಂದ್ 2 ಇಡಿ ಮಣ್ಣು ಹಾಕ್ಬಿಟ್ರೆ ಬರ್ತೀವಿ. ಮಾತಾಡ್ಕೊಳ ಇಲ್ಲಿ ಸರ್. ಅಯ್ಯೋ ತಾಯಿನ ಏನ್ ಕರ್ಮ ಇರ್ಬೇಕು ಇವ್ರ ಅಮ್ಮ. ನಾನೇ ನರಸಿಂಹರಾಜು. ಕರೆಕ್ಟ್ ಆಗಿ ಹೇಳೋಣ, ನರಸಿಂಹರಾಜಣ್ಣ ಸತ್ತೋಗ್ಬಿಟ್ಟ. ಹೇಳ್ಕೊ ಅಂತ ನಾನು ಯಾರು ಹೇಳ್ತೇವೆ? ನರಸಿಂಹರಾಯಪ್ಪ. ಹೌದಾ? ಕೊಡು ನರಸಿಂಹರಾಯಪ್ಪನ್ ಕೊಡು. ನರಸಿಂಹರಾಯಪ್ಪ ಅಲ್ಲ, ನರಸಿಂಹರಾಜಪ್ಪ. ಮತ್ತೀಗ ನರಸಿಂಹರಾಯಪ್ಪ ಅಂದ ಅವನು ಹುಟ್ಟಿದ ನನ್ನ ಮಕ್ಕಳ ಇಷ್ಟೊತ್ತಿಗೆ ನಿಮ್ ಮುಂದೆ ಇಷ್ಟೊತ್ತಿಗೆ ಯಾಕೆ ಕುಡಿಯಕ್ ಹೋಗ್ತೀರ ನೀ? ತಾಯಿನ ಕ್ಯಾದಾರ ಎಷ್ಟ್ ಗಂಟೆಗಣ ಮಣ್ಣು? ಅಣ್ಣ ನಾವು ಬಂದ್ ಕುಡಿಲಿಲ್ಲ ಅಂದ್ರೆ ನಿನ್ ಜೀವನ ನಡೀತಿರ್ಲಿಲ್ಲ. ಈಗ ಸತ್ತೋಗಿ ನರಸಿಂಹರಾಜಣ್ಣವ್ರದ್ದು ಮಣ್ಣು ಎಷ್ಟ್ ಗಂಟೆಗೆ ಹೇಳ್ರಿ. ಅವ್ ಅಣ್ಣ ಎಷ್ಟೋ ದಿವಸ ನಮ್ಗೆ ಅನ್ನ ಹಾಕೈತೆ, ಕುಡಿಯಕ್ಕೆ ಎಲ್ಲ ಎಣ್ಣೆ ಕೊಟ್ಟೈತೆ, ಎಲ್ಲ ಮಾಡೈತೆ. ಅವ್ ಅಣ್ಣನ್ ಬಂದು ಒಂದ್ 2 ಇಡಿ ಮಣ್ಣು ಹಾಕ್ಬಿಟ್ರೆ ಬರ್ತೀವಿ. ಮಾತಾಡ್ಕೊಳ ಇಲ್ಲಿ ಸರ್.
ಹಲೋ ಅಲ್ಲಿ ಒಳಗೆ ಹೋದ್ರ ಅಪ್ಪ ಹೇಳ್ದಳಪ್ಪ. ಹಲೋ ಯಾರು 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 ಗೋಳಾಡ್ತೀರಿ? ಯಾರೋ ಹೋಗು ಯಾಕಲ್ಲ ಮಗ ಹಿಂಗ್ ಹೋಗುತ್ತೆ. ನಾ ಎಷ್ಟಾದ್ರೆ ಮನೆ ಕಂಡಿದ್ದೆ, ನಮ್ಮನ್ ಬಿಟ್ಟು ಹೋಗ್ಬಿಟ್ಟಲ್ಲ. ನಾವೇನ್ ಮಾಡಿದ್ವಿ ಅಣ್ಣ? ಯಾರು ಕೂಗಾಡ್ಬಿಡಿ, ಸುಮ್ಮನೆ ಎಲ್ಲ ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ ಕೂತ್ಕೊಳ್ಳಿ. ಎಲ್ಲ ಏನು ಮಾಡಕ್ಕಾಗಲ್ಲ, ದೇವ್ರು ವಿಧಿಲಿಕ್ಕಿತ ಅವೆಲ್ಲ. ಇವತ್ತು ಇರುತ್ತೆ, ನಾಳೆಗೆ ನಾವು ಹೋಗ್ಬೇಕಾದ್ರೆ ನೀವು ಹೋಗ್ಬೇಕಾದ್ರೆ, ಇವತ್ತು ಅವ್ರು ಮೊದ್ಲೋಗಾರೆ, ಇವತ್ತು ನಾವು ಹೋಗದೆ. ಆಯ್ತಾಯ್ತು ಅಣ್ಣ, ಆಗಲ್ಲ ಅಣ್ಣ, ನಾನ್ ಬದುಕಿರಲ್ಲ ಅಣ್ಣ, ನಾನ್ ಸತ್ತೋತೀನಿ. ನಾವ್ರು ಇಲ್ದಿದ್ಮೇಲೆ ನಾನು ಇರಲ್ಲ ಅಣ್ಣ, ಅವ್ರು ಇಲ್ದಿದ್ಮೇಲೆ ನಾನು ಇರಲ್ಲ, ನಂಗೆ ಆಗಲ್ಲ. ಸುಧಾರ್ಸ್ಕೊಂಡು ಒಂದ್ ಎರಡು ಮಾತಾಡವ. ಅವ್ರು ಇಲ್ದಿದ್ಮೇಲೆ ನಾನು ಯಾಕೆ ಹಿಂಗ್ ಓಡಾಡ್ತೀಯ ನರಸಿಂಹಣ್ಣ? ಇದು ಮ್ಯಾಲ್ ಬಾ, ಎಲ್ಲ ಗಾಡಿಗಳು ಒಂದೇ ಸಮಕ್ಕೆ ಗೊತ್ತಾವ ಸ್ವಾಮಿ. ಇದು ಕಾಣುತ್ತೆ ಅಂತ ಮೈ. ಈಗ ಹೋಗ್ಲಿ, ಅಂಡರ್ವೇರ್ ಫುಲ್ ಬಿಚ್ ಕೈಲಿ ಹಿಡ್ಕೊಂಡಿದ್ಯಾ? ಮಡ್ಚಿಕೊಂಡಿದ್ದೀನಿ. ನೀವು ಇದು ಖರ್ಚಿಪ್ ಮಾಡಿಸ್ತೀನಿ. ಎಲ್ ಮಡಿಕೊಂಡಿದ್ಯಾ? ಕೈಲಿ ಇದು ಖರ್ಚಿಪ್ ಮಾಡಿಸ್ಕೊಂಡಂಗ್ ಮಡ್ಕೊಂಡಿದ್ದೀನಿ ಸ್ವಾಮಿ. ಅದನ್ನ ತಲೆ ಮೇಲೆ ಹಾಕೋ, ಹೇಳ್ತೀನಿ. ಹಾ, ತಲೆ ಮೇಲೆ ಹಾಕೊಂಡ ನೆನ್ನೆ ಮಾಡ್ದಾಗ ಮಾಡು. ಬಲಗೈ ಗುಚ್ಚೋಯ್ಕೋ, ಬಲಗೈ ಗುಚ್ಚೋಯ್ಕೋ. ಇದು ಮೊಬೈಲು ಕೈಲಿ ಹಿಡ್ಕೊಂಡು ಹಂಗೆ ಬಲಗೈ ಗುಚ್ಚೋಯ್ಕೋ, ಹೇಳ್ತೀನಿ. ಇದೇನ್ ಹಿಂಗ್ ತಿರುಗ್ತಾವ ಇವು ಒಂದೇ ಸಮಕ್ಕೆ? ಅರ್ಥ ಆಯ್ತು, ಒಂದೇ ಸಮಕ್ಕೆ ವೆಹಿಕಲ್ಗಳು ತಿರುಗ್ತಲ್ಲ ಸ್ವಾಮಿ. ವೆಹಿಕಲ್ ತಿರ್ಗತ್ಕು ಏನೇ ಸಂಬಂಧ? ಈ ಕಡೆ ಗುದ್ರ ಐತೆ, ಗುದ್ರದೊಳಗೆ ಇಳಿ, ಹೇಳ್ತೀನಿ ಕೆಳಕ್ಕೆ. ಹಾ, ಉಚ್ಚ ಇಕೋ, ಬಲಗೈಗೂ ಇಕೋ. ಬಲಗೈ ಊಟ ಮಾಡಕ ಈಗ? ಅದು ಶಾಸ್ತ್ರದ ಪ್ರಕಾರ ಬಲಗೈಗೆ ಉಯ್ಕೊಬೇಕಪ್ಪ. ಉಯ್ಕಂಡ ನೆನ್ನೆ ಬರ್ಲಿಲ್ಲ ಅನ್ಬೇಡ, ಬತ್ತಾಯ್ತಾ ಇಲ್ವಾ? ಬಂದಿಲ್ಲ. ಬಂದಾಗ ಹೇಳು. ಬಂತಾ? ಸ್ವಲ್ಪ ಬಂತು ಸ್ವಾಮಿ. ಸ್ವಲ್ಪ ಅಂದ್ರೆ ಎಷ್ಟು? ಒಂದೇ ಒಂದ್ ಸ್ವಲ್ಪ ಬಂದು, ಒಂದು ಅಂಗೈ ಗುಣಿ ಅಷ್ಟು ಬಂದವೆ. ಹಂಗಲ್ಲ, ಕೈ ತುಂಬ ಉಯ್ಕೋ, ಹೇಳ್ತೀನಿ. ಗೊತ್ತಾಯಿಲ್ಲ. ಅಯ್ಯ ಉಯ್ಕಳೆ, ನೀನೇನೆ ಬತ್ತಾ ಇಲ್ಲ ಅಂದ್ರೆ ಅದು ಏನಂತ ಅರ್ಥ? ಈಗ ಅದು ಬಾಡಿ ಏರಿ ಆಗ್ತಲ್ಲ, ಅವಾಗ ಹೋಗಿ ಬಂದೆ. ನಮ್ಮ ಮನೆಯವ್ರು ಬಾಡಿ ಏರಿ ಹಾಕಿರಲ್ಲ ಅವಾಗ. ಯಾಕೆ? ಅದೇ ನೀವು ಜೋರ ಕೂತ್ಕೊಂಡ್ರಲ್ಲ, ಸೈಡ್ ವಾಪ ಇದೆ ಮೇಲೆ ಗೊತ್ತೀಯಾ? ಹಲೋ ಅದೇ ನೀನು 2 kg ಟಮಾಟೆ ಹಣ್ಣು, 1/4 kg ಮೆಣಸಿನ್ಕಾಯಿ, 1 ಕೊಟ್ಟು ಕೊತ್ತಂಬರಿ, 1 ಕೊಟ್ಟು ಕೊತ್ತಂಬರಿ. ಹಾ, ಇದು ಅಷ್ಟಾಗ್ಬಿಟ್ಟು ಬಾ. ಇದಕ್ ಬೇಳೆ ಒಬ್ಬಟ್ಟು ಮಾಡೋದ, ಕಾಯಿ ಒಬ್ಬಟ್ಟು ಮಾಡೋದ ಹಬ್ಬಕ್ಕೆ? ಕಾಯಿ ಒಬ್ಬಟ್ಟೆ ಮಾಡ್ರಿ. ಯಾರು ಹೇಳಿ ನೀವು? ನಾನು ಯಾರನ್ನಾಗ್ಲಿ, ನಾನು ನಿನ್ಗೆ ಒಳ್ಳೇದ್ ಮಾಡಕ್ ಹೇಳಕ್ ಬಂದಿರೋದು. ಒಳ್ಳೇದ್ ಮಾಡತಕ್ಕ ಒಂದು ಪೈಸದ್ದು ಒಳ್ಳೇದಾಗಿಲ್ಲ ಸ್ವಾಮಿ. ಯಾಕೆ ಸುಮ್ನೆ ನಮಗೆ ಫೋನ್ ಮಾಡ್ತೀರಾ? ಅವ್ರು ಯಾರು ನಿಂಗ್ ಬೇರೆ ಮೋಸ ಮಾಡಿರ್ಬೋದು, ನಾನು ಆತರ ಅಲ್ಲ. ಯಾವ ಕಡೆ ನೀವು? ನಾವು ಕಾರವಾರ. ಅದೇ ಇದು ಸುರಂಗ ಮಾರ್ಗದಾಗ ಟ್ರೈನ್ ಹೋಗುತ್ತೆ ಅಂತಾರಲ್ಲ? ಸುರಂಗ ಮಾರ್ಗದಾಗ ಎಲ್ಲಿ? ರಾತ್ರಿ ಹೊತ್ತಾ? ಅದೇ ಇದು ಸುರಂಗ ಮಾರ್ಗದಾಗ ಟ್ರೈನ್ ಹೋಗುತ್ತೆ ಅಂತ ಅಂದ್ರು ಕಾರವಾರದಾಗ. ನಾವು ಬಂಡೆಕೋರದು ಟ್ರೈನ್ ಹೋಗಂಗ್ ಮಾಡ್ಯಾವ್ರಿ ಅಂತ ಅಂದ್ರು. ಹೌದಾ? ಅವೆಲ್ಲ ಇರ್ಲಿ. ಸುರಂಗ ಮಾರ್ಗದಲ್ಲಿ ರಾತ್ರಿ ಹೊತ್ತು ಈಗ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ಎದ್ದಿದ್ಯಾ? ಈಗ 1 ಕರ್ಪೂರ ತಗೊಳಪ್ಪ, 1 ಕರ್ಪೂರ, 1 ಬೆಂಕಿಪಟ್ಟಣ ತಗೊಳಪ್ಪ. ಮಗ ತಗೊಂಡಿಲ್ಲ?
ನಾನ್ ಹೇಳ್ದಷ್ಟು ಮಾಡ್ಬೇಕು, ತರಲೆ ಮಾತಾಡಿದ್ರೆ ಕಟ್ ಮಾಡ್ತೀನಿ ನಾನು ಅಷ್ಟೇನೆ. ನೀನು 2 kg ಟಮಾಟೆ ಹಣ್ಣು, 1/4 kg ಮೆಣಸಿನ್ಕಾಯಿ, 1 ಕೊಟ್ಟು ಕೊತ್ತಂಬರಿ, 1 ಕಟ್ಟು ಕೊತ್ತಂಬರಿ ಹಾ ಇದು ಅಷ್ಟಾಗ್ಬಿಟ್ಟು ಬಾ. ಇದಕ್ ಬೇಳೆ ಒಬ್ಬಟ್ಟು ಮಾಡೋದ ಕಾಯಿ ಒಬ್ಬಟ್ಟು ಮಾಡೋದ ಹಬ್ಬಕ್ಕೆ? ಕಾಯಿ ಒಬ್ಬಟ್ಟೆ ಮಾಡ್ರಿ. ಕಾಯಿ ಒಬ್ಬಟ್ಟೆ ಮಾಡೋಣ. ಹಂಗಾರೆ ಬರ್ಬೇಕಾರೆ ಇದನ್ ತಗೊಂಬ, ಬೆಲ್ಲ ಕಾಯಿ ಏನ್ ಬೇಡ, ತೋಟದಾಗೆ ಬಿದ್ದಾವಲ್ಲ, ಬೆಲ್ಲ ತಗೊಂಬ, ಮೈದಾ ಸೀಟ್ ತಗೊಂಬ. ಇದು ಕಡ್ಲೆಕಾಳು ಕೂಟ್ ಮಾಡೋಣ. ಮತ್ತೆ ನೀವ್ ಯಾರು ಹೇಳು, ಯಾರಿಗ್ ಮಾಡಿದ್ರೆ ಹೇಳಿ, ನಿಮ್ ಯಜಮಾನ್ರಲ್ಲ ನಾವು. ನಾವು ಬಳ್ಳಾಪುರ, ನಮ್ದು ಇದು ಅದೇ ಅಂಗಡಿ, ಚಿಲ್ಲರೆ ಅಂಗಡಿ, ಎಣ್ಣೆ ಮಾರೋರು ನೀವು. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಹೇಳ್ರಿ, ಯಾರು? ನಮ್ಮನೆ ಮಗ ಮಾತ್ರೆ ತಗೊಂಡೋಯ್ತ ಮಾಮ. ಯಾರು? ಕೆರೆನ ಉಯ್ಬೇಕಾವ್ರು ಹೇಳಲ್ಲ ತಾಯಿನ. ಹೇಳ್ರಿ, ಏನು ಯಾರು ಹೇಳಿ ನೀವು? ನಾನು. ಅಯ್ಯೋ ನೀಂತ ಯಾರು ಹೇಳಿ? ನಮ್ಗೆ ಬೀಪಿ ರೈಸ್ ಮಾಡ್ಬೇಡಿ, ಇದಾಗೋದು ರಾತ್ರಿ ಎಲ್ಲ ನಿಂತಿಲ್ಲ. ನಾನು ಆಗಾಳ ನೀನು ಅಂದ್ರೆ ಯಾರು ಅನ್ನೋದು ಗೊತ್ತು, ಎದ್ರಿಗೆ ಬಂದ್ರೆ ಗೊತ್ತಾಗುತ್ತೆ. ನಾನು ಹೋಗಿನ್ನ ಇವ್ರು ನೀನ್ ನಮ್ಮ ಮಾವರಿಗೆ ಬೇರೆ ಹುಷಾರಿಲ್ಲ. ಯಾರು ಹೇಳಿ? ನಾನು. ನಾನು ಅಂದ್ರೆ ಯಾರೋ ನೀನ್ ಖಾಲಿ ಕೊಡ್ತೀನಿ ಹೇಳಿ. ನಮ್ಗೆ ಇದು ಹೋಗ್ಬಿಟ್ರು. ಯಾರು? ಪ್ರಾಣ ಹೊಲ್ಟಾಯ್ತು. ಯಾರ್ದು ಹೇಳಿ? ಅಯ್ಯೋ ಯಾರ್ದು ಹೇಳಿ? ನಮ್ಗೆ ಯಾಕೆ ಗಾಬರಿ ಮಾಡ್ತೀರಾ? ಅಯ್ಯೋ ನಾಯಿಗಳು ಕಿತ್ತಾಡ್ದಂಗ ಆಡ್ತೈತ. ಅಲೋ ಹೇಳಿ ಅಕ್ಕ. ಅಯ್ಯೋ ನರಸಿಂಹಣ್ಣ. ಹೇಳಿ, ನಾನ್ ಯಾಕ ಹೇಳಕ್ಕ? ನರಸಿಂಹಣ್ಣ ಹೇಳಿ ಅಕ್ಕ, ನಮ್ಗೆ ಯಾಕೆ ದಿಗಿಲ್ ಬರಂಗ್ ಮಾಡ್ತೀರ? ನಮ್ಮ ಮಾವರಿ ಬೇರೆ ಹುಷಾರಿಲ್ಲ. ಅಮ್ಮ ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತನ ಹೇಳ್ರಿ, ಬಾಯ್ಬಿಟ್ಟು ಯಾರು ಅಂತ. ನನ್ಗೆ ಯಾರ್ ದಿಕ್ಕು ಮುಂದಕ್ಕೆ? ನನ್ಗೆ ಯಾರು ಇಲ್ವಲ್ಲಪ್ಪ ದೇವ್ರೆ, ನಮ್ಮನ್ ಯಾಕೆ ಈ ತರ ಮಾಡ್ಬೋದು? ಯಾರು ಹೇಳವ? ನಿನ್ ಖಾಲಿ ಬಿಡ್ತೀನಿ. ಯಾರು ಹೇಳಿ? ನನ್ ಯಾಕೆ ಈ ತರ ಮಾಡ್ಬಿಡ್ರೆ? ನನ್ಗೆ ಯಾಕೆ ಹೇಳಕ್ಕ? ನೀನ್ ಖಾಲಿ ಬಿಡ್ತೀನಿ ಹೇಳಿ, ನೀನ್ ಖಾಲಿ ಬಿಡ್ತೀನಿ ಹೇಳಿ. ಯಾರು? ನರಸಿಂಹಣ್ಣ. ಅಯ್ಯೋ ನಮ್ಗೆ ಯಾರ್ ದಿಕ್ಕು? ಭಗವಂತ ಯಾರು ಹೇಳ್ರಿ? ಇಲ್ಲ, ಆ ಭಗವಂತ ಇಲ್ಲ. ಯಾರು ಸತ್ತು ಹೋಗಿದ್ದಾರೆ ಹೇಳಕ್ಕ? ಯಾರು ಹೇಳಿ ನೀವು? ಭಗವಂತ ಇಲ್ಲ. ಭಗವಂತ ಇಲ್ಲ. ಹುಟ್ಟೈತಿ, ಸೂರ್ಯ ಕಾಣ್ತಾ ಐತೆ. ಭಗವಂತ ಇಲ್ಲ. ಎಲ್ಲ ಹುಟ್ಟಾರಲ್ಲ ಸೂರ್ಯ, ಎದುರುಗಡೆ ಐತೆ, ಎದುರುಗಡೆ ಹುಟ್ಟೈತೆ. ಯಾರನ್ನ ಉಟ್ಕೊಂಡ್ಲಿ, ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತ ಹೇಳ್ರಿ, ದೇವ್ರ ಎಲ್ಲಾರು ಹುಟ್ಟಿದ್ದ ಶಿವ ಉಲ್ಮೇಯಿಸ್ತಾನ. ಇಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರ.